ಅಹಮದ್ ಅಗಾಪುರದ ಉಪಾಧ್ಯಕ್ಷರು BSF ರಫೀಕ್ ತಾವು ವೇದಿಕೆಗೆ ಬರಬೇಕು. ಅಹಮದ್ ಕಾರ್ಯಕ್ರಮವನ್ನು ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತನ್ನ ಆಡಬೇಕಾಗಿ ಜನರಲ್ ಸೆಕ್ರೆಟರಿ ಎನ್ಎನ್ಒ ಸೆಂಟ್ರಲ್ ಕಮಿಟಿಯ ಮೌಲಾನಾ ಜಮೀರ್ ಅಹಮದ್ ರಶಾದಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಶಿಕ್ಷಕ ವೃಂದದವರೇ, ಪೋಷಕರೇ, ವಿದ್ಯಾರ್ಥಿನಿಯರೇ ಹಾಗೂ ಸಭಿಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂದು ನಮ್ಮರಣ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಆಯೋಜಿಸಿರುವ ವೃತ್ತಿ ಮಾರ್ಗದರ್ಶನ ಮತ್ತು ಸಾಧಕರ ಸನ್ಮಾನ ಸಮಾರಂಭ, ಕ್ಯಾರಿಯರ್ ಗೈಡೆನ್ಸ್ ಅಂಡ್ ಅಚೀವರ್ಸ್ ಫೆಲಿಸಿಟೇಷನ್ ಸೆರೆಮನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮರಣ ಒಕ್ಕೂಟದ ಕುರಿತು ಸಂಕ್ಷಿಪ್ತವಾಗಿ ಪರಿಚಯಿಸಲು ಬಯಸುತ್ತೇನೆ. ನಮ್ಮರಣ ಒಕ್ಕೂಟವು ಸರ್ಕಾರದಿಂದ ನೋಂದಾಯಿತ ಸಾಮಾಜಿಕ ಸಂಸ್ಥೆಯಾಗಿದ್ದು, ಇದರ ಸ್ಥಾಪಕ ಅಧ್ಯಕ್ಷರು ಜನಾಬ್ ಮೊಹಮ್ಮದ್ ಸಲೀಂ ಮುಳಬಿದರೆ ಅವರು. ಪ್ರಸ್ತುತ ಸಂಸ್ಥೆಯ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿ ಜನಾಬ್ ಡಾಕ್ಟರ್ ರಿಜ್ವಾನ್ ಅಹಮದ್ ಕಾಕಡ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮುದಾಯದ ಐಕ್ಯತೆ, ಶಿಕ್ಷಣ, ಉದ್ಯೋಗ ಮತ್ತು ಸಬಲೀಕರಣ ಎಂಬ 4 ಪ್ರಮುಖ ಸ್ತಂಭಗಳ ಮೇಲೆ ನಮ್ಮ ನಾಡ ಒಕ್ಕೂಟ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಿವೆ. ನಮ್ಮ ಧ್ಯೇಯ ಒಂದು ಸಮುದಾಯ ಒಂದು ಧ್ವನಿ, ಒನ್ ಕಮ್ಯುನಿಟಿ ಒನ್ ವಾಯ್ಸ್. ಇದನ್ನು ಆಂಗ್ಲ ಭಾಷೆಯಲ್ಲಿ ಹೀಗೆ ಹೇಳಬಹುದು:
NNO stands for connecting people to cooperate, coordinate and collaborate to create a better future. ಕಳೆದ 5 ವರ್ಷಗಳಿಂದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ 25 ತಾಲೂಕುಗಳಲ್ಲಿ ಘಟಕಗಳನ್ನು ರಚಿಸಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವುದು ಹಾಗೂ ಸೌಹಾರ್ದಯುತ ಸಮಾಜ ನಿರ್ಮಾಣಕ್ಕಾಗಿ ಸಂಸ್ಥೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹಾಗೂ ಪೋಷಕರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದಿದ್ದಾರೆ. ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮ ನಡ ಒಕ್ಕೂಟದ ಮತ್ತೊಂದು ವಿಶೇಷ ಕಾರ್ಯವಾಗಿದೆ. ಕಳೆದ 5 ವರ್ಷಗಳಲ್ಲಿ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿದೆ. ಈ ವರ್ಷವೂ 220 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸುತ್ತಿರುವುದು ನಮಗೆ ಸಂತಸದ ವಿಷಯವಾಗಿದೆ. ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಹಿಂದೆ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಶ್ರಮವು ಅಷ್ಟೇ ಮಹತ್ವದ್ದಾಗಿದೆ. ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಲ್ಲಿ 100% ಫಲಿತಾಂಶ ದಾಖಲಿಸಿದ ಉಡುಪಿ ಜಿಲ್ಲೆಯ 14 ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳನ್ನು ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇವೆ. ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ನಡ ಒಕ್ಕೂಟವು ಖಾಸಗಿ ಉದ್ಯೋಗ ಮೇಳಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಮಂಗಳೂರಿನಲ್ಲಿ ನಡೆದ ಜಾಬ್ ಫೇರ್ನಲ್ಲಿ ಸುಮಾರು 300 ಅಭ್ಯರ್ಥಿಗಳು ಭಾಗವಹಿಸಿದ್ದು 100ಕ್ಕೂ ಹೆಚ್ಚು ಮಂದಿ ಉದ್ಯೋಗಕ್ಕಾಗಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ದಾಂಡೇಲಿಯಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ 16 ಕಂಪನಿಗಳು ಭಾಗವಹಿಸಿದ್ದು 500 ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಪಾಲ್ಗೊಂಡರು. ಅವರಲ್ಲಿ 285 ಮಂದಿ ಉದ್ಯೋಗಕ್ಕಾಗಿ ಆಯ್ಕೆಯಾದರು. ಇದರ ಜೊತೆಗೆ NNO ಜಾಬ್ ಫೋಕಸ್ ಟೀಮ್ ಮೂಲಕ ವೈಯಕ್ತಿಕ ಮಾರ್ಗದರ್ಶನ ನೀಡಿ ಕಳೆದ ವರ್ಷಗಳಲ್ಲಿ 18 ಯುವಕರಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಸರ್ಕಾರಿ ಉದ್ಯೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ನಮ್ಮ ಅಂಗಸಂಸ್ಥೆಯಾದ NS ಅಕಾಡೆಮಿ ಕಾರ್ಕಳದಲ್ಲಿ ವಸತಿ ಹಾಗೂ ಊಟೋಪಚಾರದೊಂದಿಗೆ ನಿವೃತ್ತಿ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ತರಬೇತಿ ನೀಡಲಾಗುತ್ತಿದೆ. ಇದುವರೆಗೆ 7 ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಗಳನ್ನು ಪಡೆದು ತಮ್ಮ ಕೆಲಸವನ್ನು ನನಸಾಗಿಸಿಕೊಂಡಿದ್ದಾರೆ. ಪ್ರಸ್ತುತ 20 ವಿದ್ಯಾರ್ಥಿಗಳು ವಸತಿ ತರಬೇತಿ ಪಡೆಯುತ್ತಿದ್ದು ಹಲವರು ಆನ್ಲೈನ್ ಮೂಲಕವೂ ತರಬೇತಿ ಪಡೆಯುತ್ತಿದ್ದಾರೆ. ಸರ್ಕಾರಿ ಯೋಜನೆಗಳು ಹಾಗೂ ವಿದ್ಯಾರ್ಥಿ ವೇತನಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ತಲುಪಬೇಕು ಎಂಬ ಉದ್ದೇಶದಿಂದ ಕುಂದಾಪುರ, ಕಾರ್ಕಳ, ಉಡುಪಿ, ಪಡುಬಿದ್ರಿ, ಮೂಡಬಿದ್ರಿ, ಮಂಗಳೂರು ಮತ್ತು ಬೆಂಗಳೂರು ಸೇರಿದಂತೆ 7 ಸ್ಥಳಗಳಲ್ಲಿ NNO ಕಮ್ಯುನಿಟಿ ಸೆಂಟರ್ಸ್ ಸ್ಥಾಪಿಸಲಾಗಿದೆ. ಈ ಕೇಂದ್ರಗಳಲ್ಲಿ ಪೂರ್ಣಾವಧಿ ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದು ಪ್ರತಿದಿನ ಹಲವಾರು ಮಂದಿ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿ ಪಡೆಯುತ್ತಿದ್ದಾರೆ. ಇದುವರೆಗೆ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಸಹಾಯ ಮಾಡಲಾಗಿದೆ. ನಮ್ಮ ಫಾಲೋ ಪ್ರಕಾರ 1 ಕೋಟಿಗೂ ಅಧಿಕ ರೂಪಾಯಿ ವಿದ್ಯಾರ್ಥಿ ವೇತನ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಿದೆ. ಅಲ್ಹಮ್ದುಲಿಲ್ಲಾ. ಅದೇ ರೀತಿ ವಿಶೇಷ ತೀವ್ರ ಪರಿಷ್ಕರಣೆ SIR ಕುರಿತು ಸಮುದಾಯದಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಅರ್ಹ ನಾಗರಿಕರಿಂದ ಎನ್ಯುಮರೇಷನ್ ಫಾರಂ ಅನ್ನು ಸರಿಯಾಗಿ ಭರ್ತಿ ಮಾಡಿಸುವ ಕಾರ್ಯದಲ್ಲಿಯೂ ನಮ್ಮ NNO ಕಮ್ಯುನಿಟಿ ಸೆಂಟರ್ಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ. ಈ ಅಭಿಯಾನದ ಮೂಲಕ ನೂರಾರು ಜನರಿಗೆ ಅಗತ್ಯ ಮಾರ್ಗದರ್ಶನ ಮತ್ತು ಸಹಾಯವನ್ನು ಒದಗಿಸಲಾಗಿದೆ. ಇದರೊಂದಿಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಗೌರವಿಸುವ ಕಾರ್ಯವನ್ನು ನಮ್ಮ ನಡ ಒಕ್ಕೂಟ ನಿರಂತರವಾಗಿ ನಡೆಸುತ್ತಿದೆ. ವಿಶೇಷವಾಗಿ 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಒಂದೇ ಮಸೀದಿಯಲ್ಲಿ ಇಮಾಮತ್ ನಿರ್ವಹಿಸಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಉಲಮಾಗಳನ್ನು ಸನ್ಮಾನಿಸಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಯುವಕರನ್ನು ದುಶ್ಚಟಗಳಿಂದ ದೂರವಿಡುವ ಉದ್ದೇಶದಿಂದ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಅಭಿಯಾನಗಳನ್ನು, ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು, ಪರಿಸರ ಸಂರಕ್ಷಣಾ ಅಭಿಯಾನಗಳು, ಸ್ವಚ್ಛತಾ ಕಾರ್ಯಕ್ರಮಗಳನ್ನು, ಶೌಚಾಲಯ ನಿರ್ಮಾಣ ಯೋಜನೆಗಳನ್ನು, ಆಯುಷ್ಮಾನ್ ಕಾರ್ಡ್, ಆರೋಗ್ಯ ಕಾರ್ಡ್, ಈಶ್ರಮ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ನೋಂದಣಿಗೆ ಶಿಬಿರಗಳು ಸೇರಿದಂತೆ
ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳು ಹಾಗೂ ಸೇವಾ ಕಾರ್ಯಗಳನ್ನು ರೂಪಿಸುವ ಸಂಕಲ್ಪ ನಮ್ಮದಾಗಿದೆ. ಇನ್ಶಾ ಅಲ್ಲಾ ಈ ಕಾರ್ಯ ಯೋಜನೆಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಮತ್ತು ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ. ಅತಿಥಿಗಳಾಗಿ ಆಗಮಿಸಿರುವ ಬೀದರ್ನ ಪ್ರಸಿದ್ಧ ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರಾದ ಜನಾಬ್ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹೇಬ್ರವರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಸ್ ಅನ್ವರ್ ಕಣ್ಣೂರ್ ಅವರು ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರಭಾವಿ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಶ್ರೀ ಪ್ರಸಾದ್ ರಾಜ್ ಕಾಂಚನ್ ರವರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಇಸ್ಲಾಮಿಕ್ ಸ್ಕಾಲರ್ ಹಾಗೂ ದಾರುಲ್ ಹುದಾ ಚಾರಿಟೇಬಲ್ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳಾದ ಶೇಖ್ ಡಾಕ್ಟರ್ ನಕ್ವಾ ಪರ್ವೇಜ್ ಮದನಿ ರವರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಜನ ಅಕ್ರಮ್ ಪೀರು ಸಾಹೇಬ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಉದ್ಯಮಿ ಹಾಗೂ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪಿಎಂ ಅಬ್ದುಲ್ ರೌಫ್ ರವರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಉದ್ಯಮಿಗಳು ಹಾಗೂ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಜನಾಬ್ ಮೊಹಮ್ಮದ್ ಬೋರಾರ್ ಅವರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಲೀಂ ಬರ್ಮಾ ಅವರ ತಾವು ಇವರನ್ನ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮನಳ ಒಕ್ಕೂಟ ಟ್ರಸ್ಟೀಸ್ಗಳು ಜನಾಬ್ ಫಜಲುರ್ ರಹಮಾನ್ ಗೋಲ್ಕಾರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಕುಂದಾಪುರ ಕಮ್ಯುನಿಟಿ ಸೆಂಟರ್ನ ಅಧ್ಯಕ್ಷರಾದ ಹಂಗಾರಕಟ್ಟೆ ಅಬ್ದುಲ್ ಮುನಾಫ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ನಾನು ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮನಾಡ ಒಕ್ಕೂಟದ ಅಧ್ಯಕ್ಷರು ಬರಬೇಕು ಇನ್ಶಾ ಅಲ್ಲಾ, ಅವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮನಾಡ ಒಕ್ಕೂಟ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಜನಾಬ್ ನಕ್ವಾ ಯಹ್ಯಾ ಪನ್ಪೇರ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಉದ್ಯಮಿಗಳು ಹಾಗೂ ಸಾಯಿನ್ ಗ್ರೂಪ್ ಉಡುಪಿ ಸಂಸ್ಥೆಯ ಜನಾಬ್ ಮೊಹಮ್ಮದ್ ಸಾದಿಕ್ ಉರ್ಮಿರ್ ಅವರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ನಾಡ ಒಕ್ಕೂಟದ ನಿಹಾಲ್ ಕುಂದಾಪುರ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ನಾಡ ಒಕ್ಕೂಟದ ಕೇಂದ್ರ ಸಮಿತಿಯ ಎಲ್ಲ ಹೊಣೆಗಾರರು, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಗಣ್ಯರನ್ನು ಹೃತ್ಪೂರ್ವಕವಾಗಿ ಹಾಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ನಾಡ ಒಕ್ಕೂಟದ ಎಲ್ಲ ಸದಸ್ಯರು, ವಿದೇಶಿಗಳು, ನೆರೆದಿರುವ ಎಲ್ಲ ಗಣ್ಯರು, ಸಭಿಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ನನ್ನ ಪ್ರಸ್ತಾವಿಕ ನುಡಿಗಳನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಮೂಡಿ ಬಂದಿರುವಂತಹ ಈ ಒಂದು ಪುಟಾಣಿ ಇವತ್ತು ಈ ಒಂದು ಕಿರಾತ್ ಮೂಲಕ ಈ ಒಂದು ದೊಡ್ಡ ಬೃಹತ್ ಸಭೆಯನ್ನು ಉದ್ಘಾಟಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಶೇಷ ಕಾರ್ಯಕ್ರಮದ ನಡುವೆ ಇದು ಸುಮಾರು 200 ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. 4 ವಿದ್ಯಾರ್ಥಿಗಳು ಅತ್ಯಂತ ಹಿರಿಯ ಶ್ರೇಣಿಯಲ್ಲಿ ಈ ಜಿಲ್ಲೆಗೆ ಹೆಸರನ್ನು ತಂದಿರುವಂತಹ 4 ವಿದ್ಯಾರ್ಥಿಗಳನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರೀತಮ್ ಜಿ ಪೂಜಾರಿ, ಸನ್ ಆಫ್ ಗಣಪತಿ ಪೂಜಾರಿ. ತಾವು ಮದರ್ ಥೆರೆಸಾ ಸ್ಕೂಲ್ ಶಂಕರನಾರಾಯಣ ಇಲ್ಲಿ SSLC ಪರೀಕ್ಷೆಯಲ್ಲಿ 689 ಅಂಕವನ್ನ 600 ಅಂಕಕ್ಕೆ 589 ಅಂಕವನ್ನ ಕ್ಷಮಿಸಿ, ಪ್ರೀತಮ್ ಜಿ ಪೂಜಾರಿ 625 ಅಂಕಕ್ಕೆ 625 ಅಂಕ. ಸ್ವಲ್ಪ ಮೇಲಕ್ಕೆ ಆಗಿತ್ತು. ಆದರೆ ನಿಮ್ಮ ಅಂಕ ಶಾಶ್ವತವಾಗಿ ನಿಮ್ಮದೇ ಅಂಕ, ಅದು ನಿಮ್ಮದೇ ಸಾಧನೆ. ವೇದಿಕೆಗೆ ಬರಬೇಕು. ಪ್ರೀತಮ್ ಜಿ ಪೂಜಾರಿ, ಸನ್ ಆಫ್ ಗಣಪತಿ ಪೂಜಾರಿ.
ಮದರ್ ತೆರೆಸಾ ಸ್ಕೂಲ್ ಶಂಕರನಾರಾಯಣ ತಾವು ಗಳಿಸಿರುವ ಅಂಕ ನಮ್ಮೆಲ್ಲರಿಗೆ ಹೆಮ್ಮೆ ಪಡುವಂತಹ ಅಂಕ 625ಕ್ಕೆ 625. ಸುಮೇಧಾ ಶೆಣೈ ಯು, ಡಾಟರ್ ಆಫ್ ಯು ಸುರೇಶ್ ಶೆಣೈ, ಎಂಜಿಎಂ PU ಕಾಲೇಜ್ ಉಡುಪಿ. ತಾವು PUC ಆರ್ಟ್ಸ್ ವಿಭಾಗದಲ್ಲಿ 600 ಅಂಕಕ್ಕೆ 589 ಅಂಕವನ್ನು ಪಡೆದಿರ್ತೀರಿ. ತಾವು ಕೂಡ ಇದರಲ್ಲಿ ವೇದಿಕೆಗೆ ಬರಬೇಕು. 98.10 ಅಂಕವನ್ನು ತಾವು ಪಡ್ಕೊಂಡಿರ್ತೀರಿ. ಪ್ರೇರಣಾ ರಾಮಚಂದ್ರ ಹೆಗಡೆ, ಡಾಟರ್ ಆಫ್ ರಾಮಚಂದ್ರ ಹೆಗಡೆ, ಇವರ ಪೇರೆಂಟ್ಸ್ ಬಂದಿರ್ತಾರೆ. ತಾವು ಬರ್ಬೋದು ಸರ್, ದಯಮಾಡಿ ತಾವು ವೇದಿಕೆಗೆ ಬನ್ನಿ. ಕ್ರಿಯೇಟಿವ್ PU ಕಾಲೇಜ್ ಹಿರ್ಗಾಣ ಕುಕ್ಕುಂದೂರು ಕಾರ್ಕಳ, PUC ಕಾಮರ್ಸ್ ವಿಭಾಗದಲ್ಲಿ 600 ಅಂಕಕ್ಕೆ 598 ಅಂಕವನ್ನ ತಾವು ಪ್ರೇರಣಾ ರಾಮಚಂದ್ರ ಹೆಗಡೆ ಅವರ ಬರಬೇಕು. 600 ಅಂಕಕ್ಕೆ 598, 99.66% ಅಂಕವನ್ನ ತಮ್ಮ ಮಗಳು ಪಡ್ಕೊಂಡಿರ್ತಾರೆ. ಅರ್ಹವಾಗಿ ತಾವು ಸನ್ಮಾನಕ್ಕೆ ಅರ್ಹರು. ಪ್ರೇರಣಾ ರಾಮಚಂದ್ರ ಹೆಗಡೆ 598, 600 ಅಂಕಕ್ಕೆ. ಅದೇ ರೀತಿಯಾಗಿ ರಶ್ಮಿ 598, 600 ಅಂಕಗಳಲ್ಲಿ. ಬಹುಶಃ ಇದು ಅತ್ಯುತ್ತಮವಾದಂತಹ ಸಾಧನೆ. ಇದು ನಮ್ಮೆಲ್ಲ ಸಾಧನೆ ಆಗಿರುತ್ತದೆ. ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಸನ್ಮಾನದಲ್ಲಿ ವಿದ್ಯಾರ್ಥಿ ಜೀವನ ಇನ್ನಷ್ಟು ಉಜ್ವಲವಾಗಲಿ, ಇನ್ನಷ್ಟು ನಿಮ್ಮಿಂದ ಶೈಕ್ಷಣಿಕ ಸಾಧನೆಗಳು ಕೂಡಿ ಬರಲಿ. ಪರಮದಯಮಯವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಉಡುಪಿ ನಮ್ಮ ನಾಡ ಒಕ್ಕೂಟದ ಅಧ್ಯಕ್ಷರಾದ ನನ್ನ ಮಿತ್ರರಾದ ನಪ್ಪ ಯಾಹ್ಯ ಮಲ್ಪೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಸಾಕಷ್ಟು ಜನ ಇದ್ದಾರೆ, ಹೆಸರಿಗೆ ಹೋಗುವುದಿಲ್ಲ. ವೇದಿಕೆ ಮುಂಭಾಗದಲ್ಲಿ ಇರುವಂಥ ನಮ್ಮ ನಾಡ ಒಕ್ಕೂಟದ ಅಭಿಮಾನಿ ಬಳಗದವರೇ, ಇಲ್ಲಿ ಈಗಾಗಲೇ ವಿದ್ಯಾರ್ಥಿ ವೇತನ ಹಾಗೂ ತಮ್ಮ ಕರಿಯರಲ್ಲಿ ಒಂದು ರೆಕಗ್ನಿಷನ್, ಒಂದು ಸನ್ಮಾನ ಪಡೆದುಕೊಂಡಂಥ ಎಲ್ಲ ವಿದ್ಯಾರ್ಥಿನಿಯರೇ, ಅವರ ಪೋಷಕರೇ, ಇಲ್ಲಿ ಬಂದಂಥ ಎಲ್ಲ ನನ್ನ ಉಡುಪಿ ಕ್ಷೇತ್ರದ ಜನರೇ, ಹಾಗೆ ಇತರ ಭಾಗದಿಂದ ಬಂದ ಕೂಡ ನಮ್ಮ ಉಡುಪಿ ಜಿಲ್ಲೆ, ಇತರ ಭಾಗದಿಂದ ಬಂದಂಥ ಕೂಡ ಉಡುಪಿ ಜಿಲ್ಲೆ ಎಲ್ಲ ನನ್ನ ಆತ್ಮೀಯರು. ಸಾಕಷ್ಟು ಸಂತೋಷದ ವಿಚಾರ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೀತಾ ಇರೋದು. ಅದು ಕೂಡ ಈ ಒಂದು ಉಡುಪಿಯ ಹೃದಯ ಭಾಗದಲ್ಲಿ ನಮ್ಮ ದೇಶಕ್ಕೆ ಬೇಕಾದಂಥ ಒಂದು ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ನಾವು 140-150 ಕೋಟಿ ಈಗಾಗಲೇ ದಾಟಿದ್ದೇವೆ. ಆದರೆ 150 ಕೋಟಿ ಜನಸಂಖ್ಯೆ ಇದ್ದರೂ ನಮ್ಮ ಜನಸಂಖ್ಯೆಗೆ ಕೆಲಸ ಇಲ್ಲ. ಅದು ಯಾಕೆ ಕೆಲಸ ಇಲ್ಲ ಅಂತ ಒಂದು ಅರಿವು ಮಾಡಿಕೊಳ್ಳೋದು ನಮಗೆ ಭಾರಿ ಮುಖ್ಯವಾದ ವಿಷಯ. ಯಾಕಂದ್ರೆ 150 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಆ ಜನಸಂಖ್ಯೆಗೆ ಕೆಲಸ ಕೊಡ್ಲಿಕ್ಕೆ ಕೆಲಸ ಇದ್ರೆ ಎಲ್ಲಿಯಾ ನಾವು ಒಂದು ಮಿಸ್ಟೇಕ್ ಮಾಡ್ತಿದ್ದೇವೆ ಅಂತಲೇ. ಸೊ ಆ ಮಿಸ್ಟೇಕ್ ಯಾವುದು ಅಂತ ಅರಿತುಕೊಂಡ್ರೆ ಪ್ರಾಯಶಃ ದೇಶದಲ್ಲಿರುವ ಈ ಅನ್ಎಂಪ್ಲಾಯ್ಮೆಂಟ್ ಯಾವುದು, ನಮ್ಮ ಕೆಲಸ ಸಿಗದೇ ಇರುವಂತ ಒಂದು ತೊಂದರೆ ಏನಿದೆ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ. ನಾವು ಅದರ ಮೂಲ ಯಾವುದು, ಈ ಅನ್ಎಂಪ್ಲಾಯ್ಮೆಂಟ್ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ, ಅದು ಯಾವುದರಿಂದ ಕಾರಣ ಅಂತ ನಾವೊಂದು ಫೈಂಡ್ ಔಟ್ ಮಾಡಿದ್ರೆ, ಒಂದು ತಿಳಿದುಕೊಂಡ್ರೆ ಪ್ರಾಯಶಃ ನಮ್ಮ ದೇಶದಲ್ಲಿರುವ ಸಾಮಾಜಿಕವಾದ ತೊಂದರೆಯನ್ನ ಅಥವಾ ಆರ್ಥಿಕವಾದ ತೊಂದರೆಯನ್ನ ನಾವು ದೂರ ಮಾಡಲಿಕ್ಕೆ ಸಾಧ್ಯ. ಸೊ ನಮ್ಮ ನಾಡ ಒಕ್ಕೂಟದವರು ಸಾಕಷ್ಟು ದೂರದೃಷ್ಟಿಯಲ್ಲಿ ಒಂದು ಆಲೋಚನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಾವೊಂದು ಕರಿಯರ್ ಗೈಡೆನ್ಸ್, ಅವರಿಗೆ ಒಂದು 15-16 ವರ್ಷ ಇರುವಾಗ ನಾವೊಂದು ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನ ಮಾಡಿದೆವು. ಪ್ರಾಯಶಃ ಅವರಿಗೆ ಮುಂಬರುವ ಜೀವನದಲ್ಲಿ ವಿದ್ಯಾಭ್ಯಾಸ ಆದ ಕೂಡಲೇ ಅಥವಾ PUC ಆದ ನಂತರ ಯಾವ ಫೀಲ್ಡಿಗೆ ಅವರು ಹೋಗಬೇಕು ಅಥವಾ ಯಾವ ಫೀಲ್ಡ್ ಅನ್ನು ಅವರು ಚೂಸ್ ಮಾಡಬೇಕು ಅಂತ ಒಂದು ದೊಡ್ಡ ಇನ್ಫಾರ್ಮೇಶನ್ ಕೊಟ್ಟಾಗ ಆಗುತ್ತೆ. ಅದಕ್ಕೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಇಲ್ಲಿ ವೇದಿಕೆಯಲ್ಲಿ ನಿಂತು ಏನು ಇವತ್ತು ಗೈಡೆನ್ಸ್ ಮಾಡ್ತಾರ ಅದನ್ನು ನಾವು ತಿಳಿದುಕೊಂಡು ನಮ್ಮ ಮುಂದಿನ ಜೀವನ ಹೇಗೆ ಸಾಗಬೇಕು, ನಾವು ಮುಂದಿನ ಜೀವನದಲ್ಲಿ ಯಾವ ವೃತ್ತಿಯನ್ನ ನಾವು ತಗೊಂಡ್ರೆ, ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೇಗೆ ಶಾಶ್ವತ ಆಗ್ತದೆ, ಅಥವಾ ನನ್ನಿಂದ ನನ್ನ ದೇಶಕ್ಕೆ ಯಾವ ರೀತಿಯಲ್ಲಿ ನಾವು ಕೊಡುಗೆ ಕೊಡ್ಬೋದು ಅಂತ ಇವತ್ತೊಂದು ದೊಡ್ಡ ಕೆಲಸವನ್ನ ಇವತ್ತು
ನಮ್ಮ ನಾಡ ಒಕ್ಕೂಟದವರು ಇವತ್ತು ಆಯೋಜಿಸಿದ್ದಾರೆ. ಅವರಿಗೆ ನಾನು ಈ ಸಮಯದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ ನಾವು ಎಲ್ಲ ಸೋಷಿಯಲ್ ಆರ್ಗನೈಸೇಷನ್ ನಮ್ಮ ಜಿಲ್ಲೆಯಲ್ಲಿ ನಾವು ಇವತ್ತು ನೋಡಬೇಕಾದ್ರೆ ಒಂದು 500-600 ಯುವಕ ಸಂಘಗಳಿವೆ. ನಮ್ಮ ಜಿಲ್ಲೆ 600 ಯುವಕ ಸಂಘಗಳು, ಒಂದು ಎಷ್ಟೋ ನಮ್ಮ ಧಾರ್ಮಿಕ ಕೇಂದ್ರಗಳು, ಎಷ್ಟೋ ಒಂದು ಸೋಷಿಯಲ್ ಕೆಲಸ ಮಾಡುವ ಕೇಂದ್ರಗಳಿವೆ. ಇವರೆಲ್ಲರೂ ಒಂದೊಂದು ವರ್ಷಕ್ಕೆ ಇಂಥದ್ದು ಒಂದೊಂದು ಕೆಲಸ ಮಾಡಿದರೆ ಸಾಕು, ನಮ್ಮ ದೇಶದಲ್ಲಿರುವ ನಮ್ಮ ಜಿಲ್ಲೆಯಲ್ಲಿರುವ ನಿರುದ್ಯೋಗ ಸಮಸ್ಯೆ ಏನಿದೆ ಆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ. ನಾನು ಕಲಿತಾ ಇರುವಾಗ PUC ಅಲ್ಲಿ ಇರುವಾಗ ನನ್ನ ತಂದೆ ಹೇಳ್ತಿದ್ರು ನೀನು ಡಾಕ್ಟರ್ ಆಗು, ಅಲ್ಲ ನನ್ನ ತಾಯಿ ಹೇಳ್ತಿದ್ರು ನೀನು ಡಾಕ್ಟರ್ ಆಗು, ನನ್ನ ತಂದೆ ಹೇಳ್ತಿದ್ರು ನೀನು ಅಡ್ವೊಕೇಟ್ ಆಗು. ಆನಂತರ ನನಗೆ ಆಗ ಅಡ್ವೊಕೇಟ್ ಆಗುದ್ರೆ ಡಾಕ್ಟರ್ ಆಗುವಷ್ಟು ಮಾರ್ಕ್ಸ್ ಬರಲಿಲ್ಲ ನನಗೆ. ಆನಂತರ ಏನಂದ್ರೆ ನನ್ನ ಒಬ್ಬ ಫ್ರೆಂಡ್ ಇದ್ದ, ಮಂಗಳೂರಿನಲ್ಲಿ ಓದ್ತಾ ಇದ್ದ, ನನ್ನ ಅಜ್ಜಿ ಮನೆ ಹತ್ರ. ಅವ ಈ ಡಿಪ್ಲೊಮಾ ಮಾಡ್ತಾ ಇದ್ದ. ಅವ ಡಿಪ್ಲೊಮಾ ಮಾಡ್ತಾ ಇದ್ದ, ನಾನು ಹೋಗಿ ಜಾಯ್ನ್ ಆದೆ ಕೂಡ ಡಿಪ್ಲೊಮಾ. ಹಾಗೆ ಕರಿಯರ್ ಗೈಡೆನ್ಸ್ ಮಾಡೋರು ಏನು. ಆನಂತರ ನನ್ನದೇ ಸ್ಟೋರಿ ಹೇಳ್ತೇನೆ, ಅಲ್ಲಿ ಮಾಡಿದ್ದೆ ಡಿಪ್ಲೊಮಾ, 3 ವರ್ಷ ಡಿಪ್ಲೊಮಾ ಇತ್ತು. ಆನಂತರ ಕುದುರೆಮುಖ ಐನೂರು ಕಂಪನಿಗೆ ಜಾಯ್ನ್ ಆದೆ. ಇಲ್ಲಿ ನಮ್ಮ ಕುದುರೆಮುಖ ಐನೂರು ಕಂಪನಿಯಲ್ಲಿ ಟ್ರೈನಿ ಆಗಿ ಜಾಯ್ನ್ ಆಗಿ ಅಲ್ಲಿ 1 ವರ್ಷದಲ್ಲಿ ಅಲ್ಲಿ ಏನೋ ಇಂಜಿನಿಯರಿಂಗ್ ಮತ್ತೆ ನನಗೆ ಏನೋ ಸೂಟ್ ಆಗಿಲ್ಲ, ಅಂದ್ರೆ ಪ್ರಾಪರ್ ಕರಿಯರ್ ಗೈಡೆನ್ಸ್ ಇರಲಿಲ್ಲ. ಆನಂತರ ಪುನಃ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಿದೆ, ಸೈಂಟ್ ಅಲೋಸಿಯಸ್ ಕಾಲೇಜಿಗೆ ಜಾಯ್ನ್ ಆದ ನಂತರ ಆನಂತರ ನಾನು ಡಿಗ್ರಿ ಮಾಡುವಾಗ ನನಗೆ ಸ್ವಲ್ಪ ಜ್ಞಾನ ಬಂತು. ಅಂದ್ರೆ ಆಗ ಸಾಧಾರಣ 19-20 ವರ್ಷ ಆಗಿತ್ತು. ಆಗ ಸ್ವಲ್ಪ ಜ್ಞಾನ ಬಂತು, ಇನ್ನು ನಾನು ಪೋಸ್ಟ್ ಗ್ರಾಜುಯೇಟ್ ಮಾಡಬೇಕು, ಆನಂತರ ನಾವು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಜ್ಞಾನ ಬಂತು. ಸೊ ಪ್ರಾಯಶಃ ನಮಗೆ ಆ ಟೈಮಲ್ಲಿ PUC ಟೈಮಲ್ಲಿ ಯಾರಾದರೂ ಪ್ರಾಪರ್ ಗೈಡೆನ್ಸ್ ಮಾಡ್ತಿದ್ರೆ ನಾನೊಂದು 2 ವರ್ಷ ಮೊದಲೇ ಸ್ವಲ್ಪ ಇನ್ನೂ ಕೂಡ ಮೆಚೂರ್ಡ್ ಬಿಸ್ನೆಸ್ ಮ್ಯಾನ್ ಆಗಿ ಪರಿವರ್ತನೆ ಆಗ್ತಿದೆ ಅಂತ ನನ್ನ ಅನಿಸಿಕೆ, ನನ್ನ ವಯಸ್ಸು ಸ್ಟೋರಿ. ಸೊ ಹಾಗೆ ನಾವು ನಮ್ಮ ಮಕ್ಕಳಿಗೆ ಅವರ ಮೈಂಡ್ ಸೆಟ್ ಪ್ರಕಾರ ಕರಿಯರ್ ಗೈಡೆನ್ಸ್ ಮಾಡೋದು ಭಾರಿ ಇಂಪಾರ್ಟೆಂಟ್. ಮತ್ತೆ ಅವರಿಗೆ ಚಾಯ್ಸಸ್ ಕೊಡ್ಬೇಕು ನಾವು. ಅಂದ್ರೆ ನೀನು ಗಲ್ಫಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗುವಂತಲ್ಲ, ನೀನು ಡಾಕ್ಟರ್ ಆಗುವಂತಲ್ಲ, ನೀನು ಬೇರೆ ಸೋಷಿಯಲಿಸ್ಟ್ ಆಗುವಂತಲ್ಲ, ನೀನು ಅಥವಾ ಬೇರೆ ಏನಾದರೂ ಅಫಿಷಿಯಲ್ ಲೈನ್ ಅಲ್ಲಿ ಹೋಗುದು ಅಂತಲ್ಲ, ನೀನು ಲೆಕ್ಚರರ್ ಆಗಬೇಕು ಅಂತ, ನೀನು ಸೈಂಟಿಸ್ಟ್ ಅಂತಲ್ಲ. ಆದ್ರೆ ಪ್ರತಿ ನಮ್ಮ ಸಮಾಜದಲ್ಲಿ ಯಾರು ನಾವು ಮಕ್ಕಳಿದ್ದಾರೆ 15-16 ವರ್ಷದಲ್ಲಿ ಅವರ ಮೈಂಡ್ ಏನಿದೆ ಅದು 4-5 ತರದಲ್ಲಿ ಓಡ್ತಾ ಇರ್ತದೆ. ಅವರ ಮೈಂಡ್ ಯಾವುದು ಹೊರಗೆ ನೋಡ್ತಾರೆ ಎಲ್ಲ ಚಂದ ಕಾಣ್ತದೆ. ಈಗ ನನಗೂ ಅದಷ್ಟೇ, ಯಾವಾಗ ಹೊರಗೆ ನೋಡ್ತೇವೆ, ಹೊರಗಿಂದ ನೋಡ್ತೇವೆ, ಎಲ್ಲವೂ ಚಂದ ಕಾಣ್ತದೆ. ಆದ್ರೆ ಆ ಟೈಮಲ್ಲಿ ನಾವು ಅವರನ್ನು ಪ್ರಾಪರ್ ವೇಯಲ್ಲಿ ಗೈಡೆನ್ಸ್ ಮಾಡಿ ಅವರಿಗೆ ಮಾಹಿತಿ ಕೊಟ್ಟರೆ ಪ್ರಾಯಶಃ ಅವರು ಒಂದು ಒಳ್ಳೆ ಪ್ರಜೆಯಾಗಿ ನಮ್ಮ ದೇಶದಲ್ಲಿ ಪರಿವರ್ತನೆ ಹೊಂದ್ತಾನೆ. ಸೊ ಇದಕ್ಕೋಸ್ಕರ ಕರಿಯರ್ ಗೈಡೆನ್ಸ್ ನಮ್ಮ ಸಮುದಾಯಕ್ಕೆ ಮತ್ತೆ ನಮ್ಮ ಊರಿನ ಮಕ್ಕಳಿಗೆ ಭಾರಿ ಇಂಪಾರ್ಟೆಂಟ್. ದಟ್ ಟು ಎಟ್ ದ ಏಜ್ ಆಫ್ SSLC ಮತ್ತೆ PUC ಟೈಮಲ್ಲಿ ಯಾರು ಏಜ್. ಈಗ ಹೆಚ್ಚಿನ ಪೇರೆಂಟ್ಸ್ ಎಜುಕೇಟೆಡ್ ಆಗಿದ್ದಾರೆ, ಮಕ್ಕಳನ್ನು ಒಳ್ಳೆದಕ್ಕೆ ಆಲೋಚನೆ ಮಾಡ್ತಾರೆ ಅಥವಾ ಮಕ್ಕಳ ಹತ್ರವೇ ಕೇಳ್ತಾರೆ ನೀವೇನಾಗಬೇಕು. ಐ ಟೋಲ್ಡ್ ಮೈ ಡಾಟರ್, ನಾನು ನನ್ನ ಮಗಳಿಗೆ ಹೇಳಿದ್ದೆ, ಅವಳು ಸಣ್ಣ ಇರುವಾಗ ನಾಯಿ ಒಟ್ಟಿಗೆಲ್ಲ ಆಡ್ತಿದ್ದೆ. ನಮ್ಮ ಮನೆಯಲ್ಲಿ 12 ನಾಯಿ ಇರ್ತಿತ್ತು, 12 ನಾಯಿ ಮರಿ ಇರ್ತಿತ್ತು ನನ್ನ ಮನೆ. ಆಗ ನನ್ನ ತಂದೆಯವರೆಲ್ಲ ಏನ್ ಮಾಡೋದು, ಅದನ್ನೆಲ್ಲ ಮಾರ್ಕೆಟ್ ಅಲ್ಲಿ ಬಿಟ್ಟು ಬರೋದು, ಅದು ಹೂವಾಡಿ ನಮ್ಗೆಲ್ಲ ಗೊತ್ತಿದ್ದು. ಆದ್ರೆ ನನ್ನ ಮಗಳಿಗೆ ಭಾರಿ ಇಷ್ಟ ಎನಿಮಲ್ ಅಂದ್ರೆ. ಅವಳು ಎಲ್ಲ ನನ್ನ ಶೋರೂಮಿಗೆ ಹೋಗಿ ಎಲ್ಲ ಶೋರೂಮ್ ಅಲ್ಲಿ ಒಂದೊಂದು ನಾಯಿ ಇಟ್ಟಿದ್ದಾರೆ. ಈಗ ಪ್ರತಿ 40 ಶೋರೂಮ್, ಪ್ರತಿ ಶೋರೂಮ್ ಅಲ್ಲಿ ನಾಯಿ ಇಟ್ಟಿದೆ. ಆದ್ರೆ ಅವಳಿಗೆ PUC ಆಗುವಾಗ ಅವಳಿಗೆ ಸೈನ್ಸ್ ಮಾಡೋದು ಬೇಡ, SSLC ಆಗುವಾಗ ನನಗೆ ಸೈನ್ಸ್ ಬೇಡ, ನಾನು ಕಾಮರ್ಸಿಗೆ ಹೋಗ್ತೇನೆ. ಅಂದ್ರೆ ಮಕ್ಕಳನ್ನ ಕೂಡ ಪ್ರಾಪರ್ ವೇಯಲ್ಲಿ ಗೈಡೆನ್ಸ್ ಮಾಡೋದು ನಮ್ಮ ಕರ್ತವ್ಯ. ಕೆಲವು ಪೇರೆಂಟ್ಸ್ ಎಜುಕೇಟೆಡ್ ಆಗಿರ್ತಾರೆ, ಅವರಿಗೆ ಮಕ್ಕಳನ್ನು ಹೇಗೆ ಗೈಡೆನ್ಸ್ ಮಾಡೋದಂತ ಅವ್ರಿಗೆ ಗೊತ್ತಿರ್ತದೆ. ಆದರೆ ಕೆಲವು ಪೇರೆಂಟ್ಸಿಗೆ ಏನಾಗ್ತದೆ, ಅವರು ಇಂಥ ರೀತಿಯಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ. ಸಮಾಜದಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ, ವಿದ್ಯಾಭ್ಯಾಸದವರು, ಅರ್ಧ ವಿದ್ಯಾಭ್ಯಾಸದವರು, ಅರ್ಧ ನಾಲೆಜ್ ಇದ್ದವರು, ದೊಡ್ಡ ನಾಲೆಜ್ ಇದ್ದವರು, ಅದು ಎಲ್ಲ ಸೇರಿದ್ರೆ ಮಾತ್ರ ಸಮುದಾಯ. ಸೊ ಹಾಗೆ ಎವರೇಜ್ ಸ್ಟೂಡೆಂಟ್ಸ್, ಎವರೇಜ್ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ ಯಾರಿದ್ದಾರ ಅವರಿಗೆ ಇಂಥ ಒಂದು ಕರಿಯರ್ ಗೈಡೆನ್ಸ್ ಪ್ರಾಯಶಃ ನಾವೆಲ್ಲ ಇನ್ಸ್ಟಿಟ್ಯೂಷನ್ ನಾವು ಮಾಡಿದರೆ ಪ್ರಾಯಶಃ ನಮ್ಮ ಸಮಾಜ ಎಲ್ಲ ಇಂಪ್ರೂವ್ ಮಾಡಲಿಕ್ಕೆ, ಮುಂದೆ ಬರಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಇವತ್ತು ಕೂಡ 100ರಲ್ಲಿ 6 ಜನಕ್ಕೆ ವಿದ್ಯಾವಂತರ ಮಕ್ಕಳಿಗೆ ನಮ್ಮಲ್ಲಿ ಕೆಲಸ ಇದೆ, ಅನ್ಎಂಪ್ಲಾಯ್ಮೆಂಟ್ 6 ಜನರಿಗೆ. ಅದು ಸಹ ದ ಏಜ್ ಬಿಟ್ವೀನ್ 18 to 21 years. 35ರಿಂದ
ಮತ್ತೆ ಏನಾದರೂ ಒಂದು ಮಾಡಿಕೊಂಡಿದ್ದಾರೆ, ಅವರು 5% ಇದ್ದಾರೆ. ಆದರೆ ಏಜ್ ಬಿಟ್ವೀನ್ 18 to 21 years ದೇ ಆರ್ ಸಫರಿಂಗ್ ಇನ್ ದ ಅನ್ಎಂಪ್ಲಾಯ್ಮೆಂಟ್ ಆಫ್ 6%. 100ರಲ್ಲಿ 6 ಜನಕ್ಕೆ ನಮ್ಮಲ್ಲಿ ಇದೆ. ಅದೇ IIT ಗ್ರಾಜುಯೇಟ್ಸ್ ಅವರು 100ರಲ್ಲಿ 40%ಗೆ ಕೆಲಸ ಇದೆ. IIT ಗ್ರಾಜುಯೇಟ್ IITಗೆ ಜಾಯ್ನ್ ಆಗಿದ್ದಾರೆ, ಬಟ್ ಅಪರ್ಚುನಿಟೀಸ್ ಆರ್ ನಾಟ್. ಸೊ ಅಂತ ಒಂದು ರೇಷಿಯೋವನ್ನು ನಾವು ಕಟ್ ಮಾಡಲಿಕ್ಕೆ, ನಾವು ಅದನ್ನು ನಿಲ್ಲಿಸಲಿಕ್ಕೆ ಇಂಥ ಕೆಲಸಗಳನ್ನು ನಾವು ಮಾಡೋದು ಅಗತ್ಯ. ಒಂದು ದೂರದೃಷ್ಟಿಯಲ್ಲಿಟ್ಟು ಅಥವಾ ನಿಮ್ಮದೆಲ್ಲ ಸಮುದಾಯದ ಎಲ್ಲ ವಿದ್ಯಾಸಂಸ್ಥೆಗಳ ಓನರ್ಸ್ ಅನ್ನ ಎಲ್ಲ ಕರೆಸಿ ನೀವೆಲ್ಲ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಅನ್ನ ಮಾಡಿ ಮಕ್ಕಳಿಗೊಂದು ಒಳ್ಳೆ ರೀತಿಯ ಒಂದು ಗೈಡೆನ್ಸ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಇದಕ್ಕೆ ನಾವು ನಿಜವಾಗಿ ನಿಮಗೆ ಆಭಾರಿಯಾಗಿದ್ದೇನೆ. ಇಂಥ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಯಾವಾಗಲೂ ಆಗ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ನಾವು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಬೇಕು, ಅವರನ್ನು ಪ್ರಜ್ಞಾವಂತ ಪ್ರಜೆಯಾಗಿ ಮಾಡಬೇಕು. ಏನಾಗಲಿಲ್ಲ ದೇಶದಲ್ಲಿ ಪ್ರಜ್ಞಾವಂತ ಪ್ರಜೆಯಾಗಿ ಮಾಡಬೇಕು. ಎಲ್ಲಿ ಕೆಲಸ ಇಲ್ವಾ, ಯಾವ ದೇಶದಲ್ಲಿ ಕೆಲಸ ಕಡಿಮೆ ಆಗಿದೆಯಾ, ಯಾವ ದೇಶದಲ್ಲಿ ಜನರ ಪ್ರಜೆಗಳು ಪ್ರಜ್ಞಾವಂತರಾಗಿಲ್ವಾ, ಆ ದೇಶ ಮುಂದೆ ಬರಬೇಕು. ಆ ದೇಶದಲ್ಲಿ ರಾಬರೀಸ್, ಕಮ್ಯುನಲಿಸಮ್ ಇದೆಲ್ಲ ಸ್ಟಾರ್ಟ್ ಆಗಿದೆ. ಯಾವ ದೇಶದ ಜನರು ಪ್ರಜ್ಞಾವಿತವಾಗಿ ಒಳ್ಳೊಳ್ಳೆ ಕೆಲಸದಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಅಲ್ಲಿ ಅವರ ಸೆಲ್ಫ್ ಸಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಾರ, ಆ ದೇಶ ಒಳ್ಳೆ ರೀತಿಯಲ್ಲಿ ಮುಂದೆ ಬರಬೇಕು. ಸೊ ಇದು ನಮ್ಮ ಕಣ್ಣೆದುರಿಗೆ ಹಲವಾರು ಮುಂದುವರಿದ ದೇಶ ಇದೆ. ಈ ದೇಶಕ್ಕೆ ನಾವು ಕೂಡ ನಮ್ಮ ದೇಶವನ್ನ ಕೂಡ ನಾವು ಅಲ್ಲಿ ಹೋಗಿ ಸೇರಿಸಬೇಕು. ಎಲ್ಲವೂ ಸರ್ಕಾರ ಮಾಡಬೇಕು ಅಂತ ಹೇಳಿಕ್ಕೆ ಆಗುದಿಲ್ಲ. ನಾವೇ ನಮ್ಮ ಇನ್ನೊಬ್ಬರಿಗೆ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಇಂಪ್ರೂವ್ ಆಗುತ್ತೆ. ಅದು ನನ್ನ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ ಅಂತ ಹೇಳಿದ್ರೆ ಯಾರು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಗವರ್ಮೆಂಟ್ಗೆ ಎಂದು ಉಳಿದ ಪಾಲಿಸಿ ಚೇಂಜ್ ಮಾಡಬೇಕು ಒಂದು ಸರ್ಕಾರ. ಆದರೆ ನಮ್ಮ ಮನೆಯ ಮಕ್ಕಳನ್ನು, ನಮ್ಮ ಸಮುದಾಯದ ಮಕ್ಕಳನ್ನು, ನಮ್ಮ ಊರಿನ ಮಕ್ಕಳನ್ನ ಪ್ರಜ್ಞಾವಂತ ಪ್ರಜೆಯನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಸೊ ಹಾಗೆ ಒಂದು ದೊಡ್ಡ ಕರ್ತವ್ಯವನ್ನ ಇವತ್ತು ನಮ್ಮ ನಾಡ ಒಕ್ಕೂಟದವರು ಇವತ್ತು ಆಯೋಜಿಸಿ ನಮ್ಮೆಲ್ಲರಿಗೂ ಒಂದು ದೊಡ್ಡ ಕಣ್ತೆರೆಯುವ ಕೆಲಸ, ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕೆಲಸವನ್ನ ನೀವೆಲ್ಲ ಮಾಡಿದ್ದೀರಿ. ನಿಮಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸಿ, ನನ್ನನ್ನು ಕೂಡ ನೀವು ಇಲ್ಲಿ ಕರೆಸಿ ನಿಮ್ಮ ಜೊತೆ ನನ್ನ ವಿಚಾರವನ್ನು ಹಂಚಿಕೊಳ್ಳಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾಲೇಜ್ ಮೂಡೂರು, ಬ್ಯಾರಿಸ್ ಸೀಸೈಡ್ ಪಬ್ಲಿಕ್ ಸ್ಕೂಲ್ ಮತ್ತು PU ಕಾಲೇಜ್ ಕೋಡಿ, ಗ್ರೀನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜ್ ಶಿರೂರು, ಅಂಜುಮನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿ, KMES ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಶನ್ ಕಾರ್ಕಳ, MET ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉದ್ಯಾವರ, ಫ್ಲವರ್ಸ್ ಆಫ್ ಪ್ಯಾರಡೈಸ್ ಪಬ್ಲಿಕ್ ಸ್ಕೂಲ್ ಮಲ್ಪೆ, ದಾರುಸಲಾಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೂಡೆ. ಉಡುಪಿ ಜಿಲ್ಲೆಯ ನಮ್ಮ ಸಮುದಾಯದ 100% ಫಲಿತಾಂಶ ಪಡೆದ ಶಾಲೆ ಮತ್ತು ಕಾಲೇಜುಗಳ ಮುಖ್ಯಸ್ಥರು ನಮ್ಮೊಂದಿಗಿದ್ದಾರೆ. ತೌಹೀದ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಅಲ್ ಎಹ್ಸಾನ್ ಇಂಗ್ಲಿಷ್ ಸ್ಕೂಲ್ ಮತ್ತು PU ಕಾಲೇಜ್ ಮೂಳೂರು. ಅದಾದ ನಂತರ ಬ್ಯಾರಿಸ್ ಸೀಸೈಡ್ ಪಬ್ಲಿಕ್ ಸ್ಕೂಲ್ ಕೋಡಿ. ಸ್ಮರಣಿಕೆ ಪಡೆದವರು ಅಲ್ಲೇ ನಿಂತ್ಕೊಳ್ಬೇಕು, ಒಂದು ಫೋಟೋ ಶೂಟ್ ಆಗ್ಲಿಕ್ಕಿದೆ ಎಲ್ಲರ ಒಟ್ಟಿಗೆ. ಇಂಟರ್ನ್ಯಾಷನಲ್ ಸ್ಕೂಲ್ ಶಿರೂರ್, ಗ್ರೀನ್ ವ್ಯಾಲಿ. ಅದಾದ ನಂತರ ಬನ್ನಿ ಸೇರ್ಕೊಳ್ಳಿ. ಗ್ರೀನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಶಿರೂರ್, ಅಂಜುಮನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, KMES ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಶನ್ ಕಾರ್ಕಳ, ಹುಸೇನ್ ಕಾರ್ಕಳ ಟ್ರಸ್ಟಿ ಹಾಗೂ ಹಮೀದ್ ಭಾಯಿ ಟ್ರಸ್ಟಿ ತಾವು ವೇದಿಕೆಗೆ ಬರಬೇಕು. ಉಡುಪಿ ಜಿಲ್ಲಾ ವತಿಯಿಂದ ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದಾದ ನಂತರ ಇಲ್ಲಿ ಇದೇ ಅತಿಥಿ ಅಭ್ಯಾಗತರಿಂದ ನಡೆಯಲಿಕ್ಕಿದೆ. ಸಾಹೇಬ್ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ತಾವು ನಮ್ಮನ್ನು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ತಮಗೆ ನಮ್ಮ ನಾಡ ಒಕ್ಕೂಟದ ವತಿಯಿಂದ 90ಕ್ಕಿಂತಲೂ ಹೆಚ್ಚು ಅಂಕ ಪಡೆದಿರುವಂತಹ 20 ಮಕ್ಕಳಿಗೆ ಅಭಿನಂದಿಸುವಂತಹ
98.33% in QC. ಬನ್ನಿ ಬೇಗ ಬನ್ನಿ ವೇದಿಕೆಗೆ. Qazi Mohammad Raihan, Sri Bhuvanendra PU College, Anjuman PU College, Bhatkal, 98.3% in QC. Aisha Zubia Nakuda, Tawhid Girls PU College, Gangoldi, 98.33% in QC. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಇನ್ನೂ ಸುಮಾರು 220 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. Bhatkal, 98.16 in QC. Qazi Ilham, SRPU College, Habri, 98.6% in QC. Bhatkal, 98.83% in QC. ಸಲ್ಲಿಸ್ತಾ ಇದ್ದೇವೆ. ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕು. ಈ ಮಕ್ಕಳ ಸಾಧನೆ ಇನ್ನಷ್ಟು ಮಕ್ಕಳಿಗೆ ಪ್ರೇರಣಾದಾಯಕ. ಎನ್ಎಲ್ಒ ಕಮ್ಯುನಿಟಿ ಸೆಂಟರ್ ಪಡುಬಿದ್ರಿ, ಎನ್ಎಲ್ಒ ಕಮ್ಯುನಿಟಿ ಸೆಂಟರ್ ಕಾರ್ಕಳ, ಇದರ ಪದಾಧಿಕಾರಿಗಳು ಯಾರಾದರೂ ಇದ್ರೆ ಬರಬೇಕು. ಅಭಿನಂದನೆಗಳು ಸಿಬ್ಬಂದಿ ವರ್ಗದವರೇ. ನಿಮ್ಮ ಈ ಒಂದು ಸೇವೆ, ಈ ಒಂದು ಸಮುದಾಯಕ್ಕೆ ಅದೆಷ್ಟೋ ಮಕ್ಕಳಿಗೆ ವಿದ್ಯಾರ್ಥಿ ವೇತನಗಳು, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಇವೆಲ್ಲವೂ ಕೂಡ ಕ್ಲಪ್ತ ಸಮಯದಲ್ಲಿ ಸಿಗುವ ಹಾಗೆ ನಿಮ್ಮ ಒಂದು ಪ್ರಾಮಾಣಿಕ ಸೇವೆಯಿಂದ ಆಗ್ತಾ ಇರುವಂಥದ್ದು. ನಿಮ್ಮ ಈ ಸೇವೆಗೆ ಇವತ್ತು ನಮ್ಮ ನಾಡ ಒಕ್ಕೂಟ ಈ ವೇದಿಕೆಯಲ್ಲಿ ತಮ್ಮನ್ನು ಗುರುತಿಸ್ತಾ ಇದೆ, ಅಭಿನಂದಿಸ್ತಾ ಇದೆ. ಇನ್ನಷ್ಟು ಸೇವೆ ಮಾಡುವಂತಹ ಶಕ್ತಿ ಸರ್ವಶಕ್ತನು ನಿಮಗೆ ನೀಡಲಿ. ಆ ಮೂಲಕ ನಮ್ಮ ಸಮುದಾಯಕ್ಕೆ ಇನ್ನಷ್ಟು ಸಹಕಾರ, ಸಹಾಯ ಆಗಲಿ ಎನ್ನುವಂತಹ ಅಭಿಲಾಷೆಯನ್ನ ಎನ್ನೆನ್ನು ಈ ವೇದಿಕೆಯಲ್ಲಿ ಬಯಸ್ತಾ ಇದೆ. ಅಭಿನಂದನೆಗಳು ತಮಗೆ, ಅಭಿನಂದನೆಗಳು. ಸಂಘಟನೆಯಲ್ಲಿ ಕೋಕೊಳ್ತಾ ಇದ್ರೆ ಒಂದು BH Muskan Banu, Sainath English Medium School, Hude. Safia, Flowers of Paradise Public School. Narnia, Milagres English Medium School, Kalyanpur, 96.64% in SSLC. Aisha Sinam, Saliyat English Medium School, Hude, 9th SSLC. Sahar Sarfaraz Khan, St. Mary's English Medium School, Udupi, 96.33%. Sheikh Arham Hussain, KMES English Medium School, Karkala, 96.8% in SSLC. Shahi, 99.04% in SSLC. ನಡೆಯಲಿಕ್ಕಿದೆ. ಕೇವಲ ಸಾಂಕೇತಿಕವಾಗಿ ಸಭಾ ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಗುರುತಿಸುವಂತಹ ಕಾರ್ಯಕ್ರಮ ಅಲ್ಲಾಹನು ಇನ್ನಷ್ಟು ತಮ್ಮಿಂದ ವಿದ್ಯಾಭ್ಯಾಸ ಮಾಡುವಂತಹ ಶಕ್ತಿ ನೀಡಲಿ ಎನ್ನುವಂತಹ ಬೇಡಿಕೆಯನ್ನ ದುವಾನ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತಮಗೆ ನಮ್ಮ ನಾಡ ಒಕ್ಕೂಟದ ವತಿಯಿಂದ ಅನಂತ ಅಭಿನಂದನೆಗಳು. ಬಂದಂತಹ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆಗಳು. ಹಲವಾರು ರೀತಿಯಲ್ಲಿ ನೋಡಿದ್ದೇವೆ. ವಿಶೇಷವಾಗಿ ನೀಟ್ ಹಾಗೂ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಕೊಡುಗೆ ಇಡೀ ದೇಶದಲ್ಲಿ ಅಗ್ರಗಣ್ಯ ಸರ್. ಅಮೂಲಾಗ್ರ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಭಾರತದ ಪ್ರಮುಖ ಶಿಕ್ಷಣ ತಜ್ಞರು. ವೇದಿಕೆಯಲ್ಲಿರುವಂತ ಎಲ್ಲರ ಅತಿಥಿ ಅಭ್ಯಾಗತರು ಸೇರಿಕೊಳ್ಬೇಕು. ಭಾರತದ ಪ್ರಮುಖ ಶಿಕ್ಷಣ ತಜ್ಞರಾದ ತಾವು ಸಮಾಜಮುಖಿ ಚಿಂತಕರು ಹಾಗೂ ಶೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿದ್ದೀರಿ. 1989ರಲ್ಲಿ ಕರ್ನಾಟಕದ ಬೀದರ್ನಲ್ಲಿ ಕೇವಲ 18 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಅವರ ಶಿಕ್ಷಣದ ಕನಸು ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ರಾಷ್ಟ್ರ ಮಟ್ಟದ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದೆ. ಇಂಜಿನಿಯರಿಂಗ್ ಹಿನ್ನೆಲೆ ಉಳ್ಳ ಡಾಕ್ಟರ್ ಖಾದೀರ್
ವಿದೇಶದಲ್ಲಿ ಉತ್ತಮ ಉದ್ಯೋಗವನ್ನು ತೊರೆದು ಸಮಾಜದ ಹಿಂದುಳಿದ ಹಾಗೂ ಆರ್ಥಿಕವಾಗಿ ದುರ್ಬಲ ಗ್ರೂಪ್ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರ ದೂರದೃಷ್ಟಿ, ಪರಿಶ್ರಮ ಮತ್ತು ಶಿಕ್ಷಣದ ಮೇಲಿನ ಬದ್ಧತೆಯಿಂದ ಶಾಹೀನ್ ಸಂಸ್ಥೆಯು ವೈದ್ಯಕೀಯ, ಇಂಜಿನಿಯರಿಂಗ್, ನೀಟ್, ಜೆಇಇ, ಕೆಸಿಇಟಿ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೇಶವ್ಯಾಪಿ ಗಮನಾರ್ಹ ಸಾಧನೆ ಮಾಡಿದೆ. ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾರ್ಗದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳು ಹಾಗೂ ಇತರೆ ವೃತ್ತಿಪರರಾಗಿ ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ವಸತಿ ಹಾಗೂ ಸಮಗ್ರ ಶೈಕ್ಷಣಿಕ ಮಾರ್ಗದರ್ಶನ ನೀಡುವ ಮೂಲಕ ಅವರು ಶಿಕ್ಷಣವನ್ನು ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅನನ್ಯ ಕೊಡುಗೆಗಾಗಿ ಅವರಿಗೆ ಅನೇಕ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಈಗಾಗಲೇ ಲಭಿಸಿದೆ. ಶಿಕ್ಷಣದ ಮೂಲಕ ಸಮಾಜದ ಸಬಲೀಕರಣವೇ ಅವರ ಜೀವನದ ಧ್ಯೇಯವಾಗಿದ್ದು ಇಂದಿಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯ ವ್ಯಕ್ತಿತ್ವವಾಗಿದ್ದಾರೆ. ಸುಮಾರು 111 ಕಾಲೇಜುಗಳನ್ನ ಈಗಾಗಲೇ ನಡೆಸ್ತಾ ಇರುವಂತಹ ಇವರು ಇದೀಗ ನಮ್ಮ ಮುಂದೆ ನಮ್ಮ ಕರೆಗೆ ಹೋಗೊಟ್ಟು ದೂರದ ಬೀದರ್ನಿಂದ ಆಗಮಿಸಿದ್ದಾರೆ. ಸರ್, ತಮಗೆ ಎನ್ನ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. अस्सलामु अलैकुम रहमतुल्लाहि व बरकातुहू। जी जनाब डॉक्टर नथवा परवेज अहमद मदनी साहब, जिनके हुक्म पर मैं यहाँ पर हाजिर हुआ हूँ, जनाब एम अब्दुल रऊफ साहब, जनाब श्री विनय कुमार सुराके साहब, श्री प्रसाद राज कंचन साहब, जनाब रिजवान अहमद साहब, जनाब मोहम्मद मौला साहब, मोहम्मद सलीम साहब, मोहम्मद सादिक बुदमे साहब, यहाँ पर तशरीफ़ फरमा दीगर मौजूद व मोहतरम हजरात, डिफरेंट इंस्टीट्यूशंस के ज़िम्मेदारान, काबिल मुबारकबाद बेटियों और अक़लियत में सही, माइनॉरिटी में सही हैं, हमारे बेटे भी हैं। मैं बेटों को भी एड्रेस करना चाहूँगा। जब हमें यहाँ पे ऑनर किया जा रहा था तो मैं काउंट करके देखा, 1/3 बेटे हैं और 2/3 बेटियाँ हैं। ये एक बहुत ही अफसोसनाक वाक़या है। ये पूरे हिंदुस्तान का मामला है। इस पे हमको बहुत ही संजीदगी से सोचना है। अगर ये सिलसिला चलता रहा तो ख़ानदानी निज़ाम दरहम बरहम होने का अंदेशा है। कि क्या वजह है कि बेटियां हमारी पढ़ रही हैं और बेटे कॉलेजेस से, यूनिवर्सिटी से बाहर जाते जा रहे हैं। इस पर बहुत ही संजीदगी से गौर करना है। हमारे ग्रुपों में सलाहियत नहीं है, ये बात गलत है। उनमें सलाहियत है, अगर उनको थोड़ा माहौल दे दिया जाए, उनको डिस्ट्रैक्शन से बचा लिया जाए तो हमारे बॉयज़, हमारे बेटे हमारी बेटों से ज़्यादा बेहतर परफॉर्म करके दिखाएंगे। मेरे पास इसकी मिसाल है। शाहीन में बॉयज़ आर परफॉर्मिंग बेटर देन गर्ल्स। ये बड़ी बात है कि ताली बजाओ, उसमें एक बड़ा वाक़या है। ये लोग सुनते हैं, दुनिया भर में जाके ही बात भी सुनते हैं तो सबको ताज्जुब होता है। ये हकीकत है, ये हकीकत है। देखिए, मुख्तलिफ डिस्ट्रैक्शन की वजह से जो हमारी नस्ल कमज़ोर होते जा रही है, इस पर हम सबको तवज्जो देना है। मैं आज उडुपी में हूँ। उडुपी का जिक्र तो पूरे कर्नाटका में होता है। हमारे एजुकेशन डिपार्टमेंट के लोग जो मीटिंग करते हैं, SSLC एग्जामिनेशन से 8 महीने 6 महीने पहले से प्लानिंग शुरू होती है कि हमारे डिस्ट्रिक्ट का रिजल्ट बढ़ाना है। देखो उडुपी में कैसा होता है, हर साल होता है। लास्ट 15 ईयर्स से मैं देखता हूँ, मुझे बड़ा अफसोस होता है। 8th में, 7th में, 6th में, 5th में बच्चों के मियार की तरफ ध्यान नहीं देते और SSLC एग्जामिनेशन से 6 महीने पहले, 5 महीने पहले मीटिंग करते हैं। डिस्ट्रिक्ट एडमिनिस्ट्रेशन बड़ा फिक्रमंद होता है और बार बार उडुपी का जिक्र करता है। उडुपी मुबारक हो आप सबको, आप कर्नाटक में टॉप पे करें। मैं उस डिस्ट्रिक्ट से आता हूँ जो एजुकेशनली बैकवर्ड, माइनॉरिटी कॉन्सेंट्रेटेड डिस्ट्रिक्ट डिक्लेयर्ड है और नीचे से 4th-5वें नंबर पे आते आते हमको खुशी हो रही है आजकल। लेकिन यहाँ पर माशाल्लाह सारे एजुकेटेड लोग हैं। वो कुछ खूबियाँ यहाँ की मैं सुन रहा था, सुबह से शेख बता रहे थे माशाल्लाह यहाँ ये खूबी है, ये खूबी है, ये खूबी है। लेकिन एक छोटा सा इदारा शाहीन इधर शुरू हुआ था 37 ईयर्स बिफोर, सिर्फ 17 बच्चों के साथ
एक सिंगल कमरे में एक टीचर के साथ, उस कमरे की प्लास्टर और फ्लोरिंग नहीं हुई थी, एक टीचर अंदर पढ़ाते थे, मैं बाहर गली में ठहरता था। और अल्हम्दुलिल्लाह वो सिलसिला शुरू हुआ। अल्लाह का बड़ा एहसान है, अल्लाह का बड़ा फजल व करम है। वो बेटे बेटियों की, उनके माओं की दुआओं का नतीजा है आज 40,000 बच्चों की खिदमत करने का मौका है। पूरे मुल्क से स्टूडेंट इधर आते हैं, पूरे मुल्क से, सिक्किम, मणिपुर, मिजोरम से भी माशाल्लाह स्टूडेंट्स आते हैं। 6,000 स्टूडेंट्स हॉस्टल में हैं। गरीब, अमीर, हिंदू, मुस्लिम इस तरह से रहते हैं, इस तरह से रहते हैं। और हमारे बरादरान वतन अपनी बेटियों को शाहीन में लाकर बड़े इत्मीनान के साथ ये इजहार करते हुए एडमिशन करते हैं कि हमारी बेटियां हमारे घर से ज़्यादा यहाँ महफूज हैं माशाल्लाह। ये मिजाज जो है लीडर में बना है, यहाँ पे उससे बेहतर बन सकता है। यहाँ पे सलाहियतें हैं, यहाँ पे ताकत है, यहाँ पे ताकत है। तो मुझे बताइए, हमारे इन बेटियों के लिए यहाँ पर कोई जूनियर कॉलेज है जो रिजल्ट देता है? क्या हमारे माहौल का, हमारे कल्चर का कोई जूनियर कॉलेज है? तो मैं आज दावा दूंगा, इस पे ज़रूर गौर कीजिए, इस पे ज़रूर गौर कीजिए। हमको हमारे अपने कल्चर्स के इंस्टीट्यूशन की ज़रूरत है। एक इंस्टीट्यूशन एक रीजन की, एक इलाके की हालात को, फिज़ा को बदलता है, तारीख़ गवाह है। आप देख लीजिए, एक इदारा, एक इंस्टीट्यूशन एक इलाके में इनकलाब का ज़रिया बना। तो ऐसे माहौल वाले, कल्चर वाले इंस्टीट्यूशन की ज़रूरत है। मैं आज 4-5 इंस्टीट्यूशन को गया, मुझे बड़ी खुशी हुई, मुझे बड़ी खुशी हुई। माशाल्लाह माशाल्लाह, कल्चर वाले इदारे का कॉन्सेप्ट यहाँ पे है, चल रहे हैं, लेकिन रिजल्ट देने वाला, नीट में रिजल्ट देने वाला हमारे कल्चर के साथ, हमारी तहजीब के साथ के इदारों की ज़रूरत है। और उसको मैं प्रमोट करने के लिए मुल्क भर में घूमता फिरता हूँ। अभी 114 इंस्टीट्यूशन को हम एकेडमिक सपोर्ट दे रहे हैं। हम इंडिया के 1% गवर्नमेंट मेडिकल सीट हासिल कर रहे हैं माशाल्लाह, 1% सीट। और अब तक 6,500 स्टूडेंट्स को डॉक्टर बनाने की कामयाबी मिली। और वो डिस्ट्रिक्ट जो एजुकेशनली बैकवर्ड माइनॉरिटी कॉन्सेंट्रेटेड डिस्ट्रिक्ट है। लोग मुझे पूछते हैं कि ये उल्टा कैसा हुआ? दिल्ली से स्टूडेंट इधर आ रहे हैं, बेंगलोर से बच्चे इधर आ रहे हैं, मैंगलोर से इधर आ रहे हैं, तो ये कैसा उल्टा हुआ? तो मैं बताता हूँ, ये उल्टा नहीं हुआ, सीधा यही है। कुछ दिन के लिए उल्टा हो गया था, फिर से सीधा होगा। क्योंकि आज से 550 साल पहले बीदर में यूनिवर्सिटी हुआ करती थी, ख्वाजा इमादुद्दीन महमूद गवान यूनिवर्सिटी, जिसमें 25 कंट्रीज के बच्चे बीदर पढ़ने आते थे। और उसमें उस वक्त इस्लामियात के साथ साथ साइंस और टेक्नोलॉजी की तालीम दी जाती थी। एस्ट्रोनॉमी की बेहतरीन लेबॉर्ट्री इसमें हुआ करती थी। उस वक्त सबसे मॉडर्न लेबॉर्ट्री हुआ करती थी। और 25 कंट्रीज़ के स्टूडेंट्स इधर पढ़ने आते थे। काश के वो लेबॉर्ट्री आज तक काम करती होती। आप यकीन कीजिए, ये मोबाइल फ़ोन हम दुनिया को 100 साल पहले दे दिए होते। हम दीनी तालीम और असली तालीम को अलग करके यकीनन बड़े नुकसान में आए। मैं तो ये बताता हूँ, तालीम के साथ तरबियत और नस्ल को बनाना है। ये हमारी नस्ल बन जाए तो हमारा फ्यूचर बन जाएगा। ये बात आज मैं 2-3 इंस्टीट्यूशन में कर पाया हूँ। ये हमारी नस्ल बड़ी कीमती है। मैं ये नौजवानों से रिक्वेस्ट करता हूँ कि अपने आप को बनाइए। आप बड़े कीमती हैं। आप देने वाले बनना है। आप अपनी तरबियत पे तवज्जो दीजिए, अपना ख्याल कीजिए। आप बड़े कीमती हैं, आप बड़े कीमती हैं। आप अपना ख्याल कीजिए। आपको कंट्रीब्यूट करने वाले माँ बाप के लिए सवाब जारिया का जरिया बनना है। पेरेंट्स में रिक्वेस्ट करता हूँ, बनाइए आप अपनी औलाद को IAS IPS डॉक्टर इंजीनियर बनाइए। ये ख्वाहिश रखिए, लेकिन ये ख्वाहिश के साथ साथ ये ख्वाहिश रखना ना भूलिए कि मेरी औलाद मेरे लिए सवाब जारिया का जरिया बन जाए, जन्नत के हुसूल का जरिया बन जाए, जन्नत में दर्जात के बुलंद करने का जरिया बन जाए। ये हो जाए तो औलाद भी कामयाब, माँ बाप भी कामयाब, माशरा और मिल्लत भी कामयाब। तो नस्ल को बनाना है और ये नस्ल देने वाली हो, कंट्रीब्यूट करने वाली, मुल्क को कंट्रीब्यूट करने, हमारे प्यारे महान विशाल देश हिंदुस्तान को कंट्रीब्यूट करने वाली नस्ल बन जाए। सुबह से जिक्र कर रहा हूँ, अगर ये देने वाली बन जाए तो दुनिया जो है लाइन में ठहरने के लिए तैयार हो जाएगी। ये सबसे शॉर्टकट रास्ता है।
तालीम के साथ तरबियत, नस्ल को देने वाली बनाओ, नस्ल को स्ट्रांग बनाओ, प्यार और मोहब्बत फैलाने वाली बनाओ। फिर देखो हमको 100 साल नहीं लगेंगे, हमको 100 साल नहीं लगेंगे। 100 साल का जो है इस्तेमाल करते हुए नफरतों को बढ़ाते बढ़ाते जो ताकत हासिल की गई है उसको हम 15-20 साल के अंदर अंदर मोहब्बतों के ज़रिए इंशाल्लाह हालात को बेहतर करेंगे और उसी के ज़रिए जो है हालात बनेंगे इंशाल्लाह। मैं ये हमारी बेटे बेटियों से रिक्वेस्ट करता हूँ और क्योंकि एक मौका है, ऑनर किया गया है, मैं जहाँ कहीं भी जाता हूँ तो अपनी तरफ से कुछ ऑफर दे देता हूँ। और इसमें ये जो जिनको यहाँ पर ऑनर किया गया है उसमें से कोई डॉक्टर बनने में किसी वजह से रुकावट हो रही है, मार्क्स कम हैं और ऐसे कई बच्चों को मैं 100% फ्री सीट के साथ जिनको भी यहाँ काम किया गया है फूड अकोमोडेशन के साथ मेरे तरफ से ऑफर रहेगा। अगर वो डॉक्टर बनना चाहते हैं आइए, आपको हम वेलकम करेंगे। मुझे वो वाक़या याद आ रहा है जिसका मैं जिक्र आज करा। आज से 15-18 साल पहले बेंगलोर में मैं एक ब्रेकफास्ट ले रहा था किसी रेस्टोरेंट में, तो वहाँ पर मैंगलोर की बच्ची है, तो बाद में पता चला मुझे, मैं होटल में हूँ, नाश्ता कर रहा हूँ, सामने से एक लड़की थोड़ा सा पस्ता सा स्कार्फ के साथ गुजर रही थी, उसके साथ में उनका भाई हैंडीकैप भाई वो भी साथ में आगे जा रहा था। तो मुझे ख्याल आया कि अगर ये बच्ची आज मेरे इंटरव्यू में आई है तो उसको मैं मौका दूँगा बेंगलोर में किसी रेस्टोरेंट में सुबह में। और मैं इंटरव्यू हॉल में जब पहुंचा 11 बजे तो अचानक उस बच्ची को वहाँ से गुजरते हुए देखा, फौरन बुला के उसको मैं सेलेक्ट कर लिया, बेटा आप यू आर सेलेक्टेड, आपका सिलेक्शन हो गया है। वो बच्ची अब MD करके केरला में माशाल्लाह अपने हस्बैंड के साथ प्रैक्टिस करेगी। एक बच्चे से एक कबीले में तब्दीली हम देखे हैं, एक बच्चे से पूरे ख़ानदान में एक बच्ची को जो हाफिजा थी सिर्फ 10 पास करने का टारगेट था, सिर्फ 10 पास करना है। और हमारे दोस्त अजीम कुरैशी साहब सिर्फ पास करने की नीयत से, टाइम पास की नीयत से बच्ची को पढ़ा रहे थे। उनके पास तरीका था, पास करवा लेते थे अपने तरीके से, बाद में 11th में एडमिशन करके शादी कर देते थे। लेकिन जब मैं देखा कि वो बच्ची पढ़ रही है तो 10 के बाद हम रिक्वेस्ट करके उस बच्ची का एडमिशन कराए, माशाल्लाह साइंस में एडमिशन कराए, उसको यकीन दिलाए कि आपको ट्यूशन की ज़रूरत नहीं है, आपको आने जाने की जिम्मेदारी हमारी है, आपको फीस देने की जिम्मेदारी नहीं है, हमारी जिम्मेदारी है सारी। और बच्ची एडमिशन ली, माशाल्लाह वो बच्ची गुवाहाटी से MD गन्नाकुल गई है और बदनापुर में मेडिकल कॉलेज की रजिस्ट्रार है माशाल्लाह। और वो बच्ची के छोटी बहन नुसरत कुरैशी उसको देखकर हिम्मत करी, वो आज MDS है, हैदराबाद में प्रैक्टिस कर रही है। ये दोनों बहनों का छोटा भाई अकरम कुरैशी वो भी मेहनत करा, वो MD पल्मोनोलॉजिस्ट है बिदर में। इन तीनों का यह छोटी बहन नाजिया कुरैशी हुमनाबाद में MD करके प्रैक्टिस कर रही है। इनकी छोटी बहन छोटी बहन जो है अब 3 महीने पहले MD सीट हासिल करी है। यानी एक घर में 6 MD डॉक्टर कुरैश बरादरी के, बुच्चर फैमिली के, और उनके घर में अब 11 डॉक्टर हैं माशाल्लाह। बहुत हमारा एक बच्चा एक खानदान की हालत को बदल सकता है, पूरे कम्युनिटी में उनके कबीले की एक रिकॉर्ड बन सकता है। एक बच्चा हमारा कीमती है। तालीम पे फोकस करना है, तरबियत पे फोकस करना है। सिर्फ तालीम जो है हमारा मकसद पूरा करने वाली नहीं है। अगर साथ ही साथ हमारी नस्ल तरबियत याफ्ता हो जाए और ये हमारी नस्ल देने वाली हो जाए, हालात को बनाने वाली, मोहब्बत फैलाने वाली, अगर ये दाई हो जाए तो हमारे लिए सारे मसाइल हल हो जाएंगे। दूसरा कोई रास्ता आज नहीं रहा। तो हमारी तरजीहात में सबसे अहम तरजीह, प्रेफरेंसेस में सबसे अहम प्रेफरेंस तालीम और तरबियत होना चाहिए। मैं जिक्र कर रहा था सुबह में, हम देख रहे हैं कि हम दीगर चीज़ों पर खर्च करने के लिए तैयार हैं। हमारे मुल्क अजीज़ में, भारत में पूरी जनरेशन का बच्चों की तालीम का डबल शादियों पर खर्च होता है। आप हिसाब लगाएंगे, क्या ऐसा माशरा, क्या ऐसा समाज और ऐसा देश तरक्की कर सकता है जो अपनी जनरेशन की तालीम का डबल उसकी शादियों का खर्च करता है, जबकि बेहतरीन निकाह हुआ है जिसमें कम खर्च हो। तो आज आप लोग सब इरादा कीजिए, ओकाटा के जिम्मेदार यहाँ पे बैठे हुए हैं, आप काफ़ी हैं इंशाल्लाह इस पूरे रीजन में ये मैसेज पहुँचाने के लिए कि हम शादियों में फजूल खर्ची ख़त्म करेंगे। ये शादियों में फजूल खर्ची ख़त्म हो जाए तो इंशाल्लाह जनरेशन बन जाएगी।
क्या अजीब बात है, 2 दिन के ड्रामे में बस 5 साल 10 साल की कमी चली जाए। तो इस पे तवज्जो दीजिए, नस्ल को डिस्ट्रैक्शन से बचाना है नस्ल को। मैं देखा यहाँ पे माशाल्लाह 3rd से 5th से कोई एजुकेशन नहीं है, बड़ी अच्छी चीज़ है। वो लोग गलतफहमी का शिकार होते हैं तो ये बताते हैं कि नहीं वो हमारी घर की तरबियत पर डिपेंड करता है, बल्कि अपनी लाडली को, अपने लाडले बेटे को एजुकेशन में या गलत माहौल में भेज देते हैं, इसका असर हो ही जाता है, इसका असर हो ही जाता है। तो डिस्ट्रैक्शन फ्री माहौल बनाना है। ये मोबाइल की अगर जी मुसीबत बनी हुई है, इस पर तवज्जो देना है। मैं आज सवाल करा बच्चों से, कितने ऐसे बॉयज़ हैं जो अपने वालिद से खुलकर बात नहीं करते? जरा ध्यान से सुनिए मेरी बात। कितने बॉयज़ हैं, सामने बैठे हुए बॉयज़ में से पूछा, मैं अक्सर पूछता हूँ, ये मालूमात करता हूँ, 20 साल पहले 20% बॉयज़ ऐसे होते हैं जो अपने फादर से बात नहीं करते, फ्रैंकली फ्रीली बात नहीं करते। और आज वो बढ़ते बढ़ते 55% बॉयज़ हैं जो अपने फादर से बात नहीं करते। कितना अजीब बात है ये। बेटा अब बात नहीं करेंगे तो कब करेंगे? कुछ बहाना बनाओ और बात करो। वालिद की दुआ ले लो, वालिद की दुआ डायरेक्ट कबूल होती है। फादर की, मुसाफिर की और मजलूम की दुआ डायरेक्ट कबूल होती है। तो अपने नस्ल के ऊपर तवज्जो देना चाहिए, उनको तालीम याफ्ता और तरबियत याफ्ता बनाना चाहिए, उनको देने वाली बनाना चाहिए। और ये नौकरी के लिए, जॉब के लिए पढ़ाने का जो तस्वुर है वो कोई सही नहीं। हम ऐसी नस्ल बनाएं जो जॉब देने वाली बने। अगर हमारे मिल्लत के 1% नौजवान 100 लोगों को जॉब देने वाले बनेंगे तो फिर जॉब को ढूंढने वाला कोई नहीं रहेगा। ये एहसास के साथ ये मिजाज यहाँ पर है। उड़पी और इसके अतराफ में ये काम बड़ी आसानी से हो सकता है, इस पर तवज्जो दीजिए। और हमारे पास कई ऐसे प्रोग्राम्स हैं ड्रॉप आउट बच्चों के लिए। ड्रॉप आउट बच्चे हैं, कभी ज़िंदगी में बच्चा नहीं पढ़ा है, उनको देखते देखते 1 साल में 10th पास कराने के लिए हमारे पास एक खास इनोवेशन शाहीन में जो हुआ है वो है AICU, एकेडमिक इंटेंसिव केयर यूनिट। एक टीचर और 6 बच्चे होते हैं, बच्चा कभी स्कूल नहीं गया, आप भेजिए हमारे पास। ऐसे बच्चे को हम देखते देखते उसको 10th भी पास कराएंगे, वो आगे ग्रेजुएशन पोस्ट ग्रेजुएशन करके कॉम्पिटिटिव एग्जाम में भी सक्सेसफुल हो रहे हैं। 2 दिन पहले की बात है, दिल्ली से एक बच्चा आया है और वो 16 घंटे मोबाइल देखता है, माँ बाप परेशान। तो मैं अलग से बता दिया, भाई बचा लो बच्चे को, बचा लो बच्चे को। पहले एडमिशन ले लिए हैं हम ऐसे बच्चों को लेते हैं, सेलेक्ट करते हैं। 44% का है, 98% तो आएंगे, कोई मसला नहीं है, लेकिन 35% वाला, 40% वाला ऐसे बच्चों को इम्प्रूव करने की कोशिश करना है। और हम छोटी सी कोशिशों के नतीजे में बीदर को ट्यूशन फ्री बना चुके हैं। मैं आज 2-3 स्कूलों में गया और बताया हूँ कि स्कूल्स में जो ट्यूशन, आफ्टर स्कूल जो ट्यूशन जाते हैं बच्चे, वो कल्चर ख़त्म होना चाहिए। सारी जिम्मेदारी स्कूल की होना चाहिए। स्कूल में ज़रूरी दीनी तालीम और तरबियत का इंतज़ाम स्कूल वाले ले लें। और सब स्कूल यहाँ बड़ा अच्छा माहौल है, एक इत्तेहाद के साथ काम करने का माहौल है। ये एक नेमत है, ये सब मिलजुल कर जो काम करते हैं ये एक नेमत है, इसका फ़ायदा उठाइए और प्यार मोहब्बत को फैलाइए। मैं ख़ास बात बता रहा हूँ, इसका 6 महीने साल से हम में से हर एक हमारे अपने बिरादर ने वतन से ताल्लुकात को बेहतर करना, दोस्ती करना, मोहब्बत, एक दूसरे से मोहब्बत पैदा करना, अगर ये हो जाए और मोहब्बत आम हो जाए तो हमारे सारे मसाइल हल हो जाएंगे। मैं आज अल्लाह का शुक्र अदा करूँगा उड़पी में, जिसका हम हमेशा हर मीटिंग में जिक्र करते हैं, रिजल्ट के मामले में यहाँ आकर यहाँ के लोगों से मिलने, देखने, यहाँ के हालात को समझने का मौका मिला। मैं चाहूँगा कि यहाँ पे लड़कियों के लिए बेहतरीन जूनियर कॉलेज शुरू हो जाए, जिसको मैं अपनी तरफ से सपोर्ट करूँगा। इंशाल्लाह एकेडमिक सपोर्ट भी हम उसके लिए देंगे। तो 114 इंडिया भर के इंस्टीट्यूशन में हम दे रहे हैं और मैं चाहूँगा कि कल्चर वाला एक जूनियर कॉलेज यहाँ शुरू हो जाए और हमारी नस्ल बन जाए, क्योंकि नस्ल ही असल। जज़ाकल्लाह। ये रिपोर्ट भी जाना है और बहुत सारे तकरीबन 300 बच्चों को ऑनर करना है, 220 स्टूडेंट्स को ऑनर करना है। मैं तमाम को मुबारकबाद दूँगा और यहाँ के उड़पी के यहाँ पे बैठे हुए सारे जिम्मेदारों से एक रिक्वेस्ट करूँगा, ड्रॉप आउट बच्चे कोई हैं तो 5 ड्रॉप आउट बच्चों को चुनकर हमारे पास भेजिए। ऐसे बच्चे जो कभी ज़िंदगी में स्कूल नहीं गए,
चलेंगे। कोई फोर्थ में छोड़ दिए, कोई हाफिज है मदरसा छोड़ दिए, मदरसा पास आउट है, मदरसा ड्रॉप आउट है, कोई मसला नहीं है। 8 साल 12 साल 15 साल के, सॉरी 12 साल के ऊपर के हों, 15 साल 18 साल के हों, उनको भेजिए। हमारे वो AIC के तरीके से उनको 10th पास करा के ग्रेजुएशन तक हम उनको पहुँचाएंगे इंशाल्लाह। बेंगलोर में एक मिसाल है हमारे पास, एक हाफिज बच्चा आया था, हाफिज अबू सुफियान, AIC के जरिए उसको हम माशाल्लाह 3 साल के अंदर गवर्नमेंट MBBS सीट ले लिया रायपुर गवर्नमेंट मेडिकल कॉलेज में। उसका छोटा भाई हाफिज वो भी MBBS कर रहा है, उसका छोटा भाई भी कर रहा है। 6 हाफिज हैं, 5 हाफिजों को MBBS सीट मिल गई है, सगे भाइयों को। छठा अब रिपीट कर रहा है, ड्रॉपर है हमारे पास। और उनके वालिद हजरत बेंगलुरु में इमाम हैं, वो आलिम दीन हैं। तो देखिए कोई बच्चा जो है कमज़ोर नहीं होता, मौका दिया जाए उसको भरोसा दिलाया जाए, पैसा जो है रुकावट ना बने, इसके लिए हम फिक्र करते हैं। ख़ास तौर पर गरीब बच्चे ज़्यादा मेहनत कर रहे हैं। गरीब बच्चे नारायण विद्यालय डॉक्टर देवी शेट्टी हमको हर साल 100 बच्चों के लिए सपोर्ट करते हैं, 100 बच्चों के लिए सपोर्ट करते हैं। ऐसे ही उड़पी के कोई बच्चे हैं ज़रूर भेजिए, खासतौर पे ड्रॉप आउट को और हाफिज को 5 साल को भेजिए। आज के मौके पर ये तमाम लोगों से मैं गुजारिश करूँगा, हम उनकी खिदमत करेंगे और यहाँ के कुछ स्कूल्स के जिम्मेदारों को मैं मदद भी करूँगा। आइए एक ग्रुप में आइए, वो सिस्टम देखिए AICU एकेडमिक इंटेंसिव केयर यूनिट, जिसके ज़रिए ड्रॉप आउट के लिए रास्ते निकल गए हैं। बस ये चंद गुजारिशात के साथ मैं अपनी गुफ्तगू को ख़त्म करूँगा। जज़ाकल्लाह, अस्सलाम वालेकुम रहमतुल्लाहि व बरकातहू। Aishatul Riza, SDSPU College, Katpadi, 96.5% in PUC. Sana Firdaus, Saliyat Girls PU College, Dr. Ikresh Ankaran Memorial College, Nitte, 96.8% PUC. Aisha Sana, Excellent PU College, Sunnari, 96.3% in PUC. Mali Azwa Mariam, Saliyat PU College, Hude, 96.1% in PUC. Shimad Asif Sheikh, Sri Venkatamana PU College, Kundapura, 96.5% in PUC. Aisha Sajia, St. Mary's Syrian PU College, Brahmavara, 96.83% in PUC. ಕರುಣಿಸಲಿ, ನಿಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಹೆಸರು ಬರಲಿ ಎನ್ನುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದಾದ ನಂತರ ಬಾಕ್ಸ್ ಹಿಂದೆ ಇಡಿ, ಬಾಕ್ಸ್ 97.3% in 96.83% in PUC. Syed Rashad Rahman, Creative PU College, Karkala, 96.8% in PUC. Muhammad Shamil, Purna Prajna PU College, Udupi, 96.33% in PUC. Sheikh Sihan, Sri Venkatamana PU College, Kundapura, 96.0% in PUC. PU College, Karkala, 95.80% in PUC. Sheikh Muhammad Ayan, Anapaya PU College, Mangalore, 95.5% in PUC. Lukman Ashraf in PUC. Numan Abdul Salam, Purna Prajna College, Udupi. ಸಹಯೋಗದೊಂದಿಗೆ ಜಿಲ್ಲೆಯ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ಹಾಗೂ 90%ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿರುವಂತಹ ಸುಮಾರು 220 ವಿದ್ಯಾರ್ಥಿಗಳಿಗೆ ಅಭಿನಂದಿಸುವಂತಹ ಈ ಒಂದು ಸಭಾ ಕಾರ್ಯಕ್ರಮ ವಿದ್ಯಾರ್ಥಿ ಜೀವನ ಒಳ್ಳೆಯದಾಗಲಿ ಎನ್ನುವಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸರ್. ಕಾರ್ಯಕ್ರಮ ಮುಂದುವರಿಸಿ. Bushra Fatima Sheikh, 95.67% in PUC. Sadia Halima, Sadia PU College, Hude, 95.66%. Purna Prajna College, Udupi, 97.67% in PUC. Aisha Ruha, Anapoya PU College, Mangaluru, 94.33% in PUC. Alia Kulsum, Sri Venkatamana PU College, Kundapura,
94.33% in PUC. Afia Karim, SMSPU College Brahmawara, 94. Fatimatul Farisha, Christian PU College Karkala, 94.17% in PUC. Muskan Abra Sheikh, SMS PU College Brahmawara, 94.17% in PUC. Aisha Shahrin Siraj, Faliyat PU College Hude, 94.6% in PUC. Arhama Noor, Christian PU College Karkala, 94.5% in PUC. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಡೆಸಿಕೊಳ್ಬೇಕು. ಅಭಿನಂದನೆಗಳು ಎಲ್ಲ ಮಕ್ಕಳಿಗೆ. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವಬಅದ್ ಫಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ವಖುಲ್ ರಬ್ಬಿ ಜಿದ್ನಿ ಇಲ್ಮಾ وقال النبي صلى الله عليه وسلم إن الله قسم الأعمال بين عباده كما قسم الأرزاق بينهم. नमनाड़ा उकुटा के सदर जनाब नकवा याहिया साहब और इसी तरह तमाम ताल्लुकात के जो सदूर हैं नमनाड़ा उकुटा के और इस बज़्म के जो मेहमान खुसूसी हैं जनाब अब्दुल कदीर साहब और इसी तरह स्टेज पर मौजूद तमाम ज़िम्मेदारान मुअज़्ज़ज़ सामईन और जिनके लिए ये मजलिस सजी है, जो इस मजलिस के रूह में रवां है, मेरी मुराद वो कामयाब तलबा और तालिबात, अस्सलामु अलैकुम व रहमतुल्लाहि व बरकातुहू। मेरे पास 15 मिनट हैं। मैं कोशिश करूंगा कि खुसूसन ये जो कामयाब तलबा और तालिबात हैं उनके लिए कुछ खुसूसी रहनुमाई और हमारे असलाफ का जो किरदार है उसको बयान करो। लेकिन उससे कबल हमारे दरमियान जो मेहमान खुसूसी हैं उनके जो अचीवमेंट्स हैं, उनके जो कारनामे हैं, 115 इंस्टीट्यूट्स के मालिक हैं, 17 बच्चों से जिन्होंने शुरुआत की थी, आज 45,000 तलबा उनके इदारे में ज़ेर तालीम है, 6,500 डॉक्टर्स उन्होंने तैयार किए हैं और 25 से ज़ायद मसाजिद को उन्होंने तालीम गाह बनाया है। एक तरफ हमारे डॉक्टर साहब हैं और दूसरी तरफ वो कामयाब तलबा हैं जिन्होंने रात दिन की अनथक मेहनत, जहद मुसलसल और लगन के साथ माशाअल्लाह ये आला नंबरात लाए हैं। तो सबसे पहले इन दोनों कैटेगरी के लिए एक बेहतरीन शेर से अपने खिताब का आगाज करना चाहूंगा। उनके माथे पे कहां कोई शिकन होती है, उनके माथे पे कहां कोई शिकन होती है, जिनको कुछ करके दिखाने की लगन होती है। जिंदगी इतनी मशक्कत से गुजारी है कि अब, जिंदगी इतनी मशक्कत से गुजारी है कि अब मैं जो आराम से बैठूं तो थकन होती है। और इसी तरह हमारे शाहीन बच्चे और बच्चियां, तलबा और तालिबात जो हैं, उन्हें मैं अकबर इलाहाबादी के बेहतरीन शेर से एक रोशन मुस्तकबिल, एक ब्राइट फ्यूचर की तरफ दावत देता हूं। तुम शौक से कॉलेज में पढ़ो, पार्क में खुलो, तुम शौक से कॉलेज में पढ़ो, पार्क में खुलो, तुम शौक से कॉलेज में पढ़ो, पार्क में खुलो, जायज है गुब्बारों में उड़ो, चरख पे झूलो, पर एक सुकन बन गए आजिज की रहे याद, अल्लाह को और अपनी हकीकत को न भूलो। और इसी तरह नमनाड़ा उकुटा जिसके बेशुमार
तालीमी अचीवमेंट्स हैं, खुसूसन हमारे रोशन मुस्तकबिल के लिए जो जुस्तजू कर रहे हैं, उनके लिए एक बेहतरीन शेर कहते हुए मैं आगे बढ़ता हूँ। बात तो जब है कि बयाबा को गुलिस्तां कर दो, बात तो जब है कि बयाबा को गुलिस्तां कर दो। बयाबा कहते हैं जंगल और गुलिस्तां कहते हैं गार्डन। बात तो जब है कि बयाबा को गुलिस्तां कर दो, यूं तो सब जानते हैं बाग को सहरा करना। मुअज़्ज़ज़ तलबा और तालिबात, अपनी जिंदगी का एक गोल और एक हदफ और एक टारगेट मुकर्रर करें। अगर आप कभी अभी फीफा वर्ल्ड कप हुआ है, उस वर्ल्ड कप को तस्वुर रख कर देखें। अगर दुनिया की अच्छी से अच्छी टीम मैदान में पूरे वार्म अप के बाद उतर जाए और पूरे मेहनत के साथ, रेफरी है, फुटबॉल है, सब कुछ है, पूरे 2 घंटे की मेहनत करे वो, मगर दोनों जानिब गोल हटा दिए जाए, तो अगर मुसलसल वो 2 घंटे मेहनत करेंगे तो कितने गोल बना पाएंगे? कितने गोल बना पाएंगे? 0। क्यों? क्योंकि उनके पास कोई गोल नहीं है, कोई हदफ नहीं है, कोई टारगेट नहीं है। और इसी तरह मेरे प्यारे अजीज तलबा और तालिबात, अपनी जिंदगी में कभी पीछे मुड़कर मत देखना। अपनी जिंदगी में कभी पीछे मुड़कर नहीं देखना। आप जानते हैं चीता और हिरन की जब रेस होती है, हिरन जानते हैं चीता लेपर्ड जब उसे फॉलो करता है, तो आप जानते हैं कि हिरन की रफ्तार चीते से ज्यादा होती है। लेकिन जब चीता हिरन के शिकार के लिए पीछे उसे दौड़ाता है, तो हिरन मौत के खौफ से, शिकार के डर से कि मैं इस चीते का शिकार बन जाऊंगा, मैं इसका लुकमा बन जाऊंगा, ये डर उसे इतना सताता है कि हर थोड़ी देर में वो पलट पलट कर पीछे देखता है। इतना पीछे पलट कर देखता है कि चीते के मुकाबले में हिरन की रफ्तार तेज होने के बावजूद चीता उसे लपक लेता है। अजीजों, इसी तरह जो क्रिटिसाइज करते हैं, तनकीद और बार बार आप में नफ्स बयान करने आपके पीछे पड़े रहते हैं, ऐसे लोगों की तनकीद की परवाह मत करो। आप जानते हैं शाहीन जो फॉल्कन है, चील जिसे कहते हैं, ये जो जमीन पर आकर बैठता है तो कौवा उसे बहुत डिस्टर्ब करता है, बहुत डिस्टर्ब करता है। कभी उसे नोक मारता है, कभी खुजली करता है, बहुत तंग करता है, लेकिन शाहीन परिंदा उसका जवाब नहीं देता, पीठ पर आकर बैठ जाता है। तो शाहीन परिंदा उस कौवे को अपने पीठ पर उठाकर ऊंचाई की तरफ ले जाता है, लेकिन वो मुसलसल शरारत करता है। शाहीन उसका जवाब देने के बजाय उसको मजीद ऊंचाई पर ले जाता है, इतनी ऊंचाई पर ले जाता है कि कौवा ऑक्सीजन से महरूम हो जाता है, क्योंकि कौवे की एक लिमिट है। उस लिमिट से भी ऊंचाई पर जब उसे ले जाता है तो कौवा खुद ब खुद अपने आप को ऊंचाई से गिरा देता है। और इसी तरह जिंदगी में कभी मायूस नहीं होना है। चैलेंजेस और जितने भी मुश्किलात आए उसे फेस करना है। इकबाल की ज़बानी नशेमन कहते हैं घोंसले को, घोंसला समझते हैं। मुझे आज ही किसी ने कहा था कि उड़पिया हो तो ज्यादा फसीह, बलीग और हाई लेवल की उर्दू मत बोलो, लेकिन मैं काफी मजबूर हूँ। नशेमन कहते हैं घोंसले को। नशेमन पर नशेमन इस कदर तामीर करता जा, नशेमन पर नशेमन इस कदर तामीर करता जा कि बिजली गिरते गिरते आप खुद बेजार हो जाए। अजीजों, इसी तरह अरबी में एक जुमला है, मन कानत बिदायतुहु मुहरिका कानत निहायतुहु मुशरिका। जिसका आगाज, जिसकी शुरुआत, जिसकी जिंदगी की इब्तिदा कठिन और मुश्किल होती है, मन कानत बिदायतुहु मुहरिका कानत निहायतुहु मुशरिका, उसका अंजाम और एंडिंग बहुत ही शानदार होगा। अल्लामा इकबाल ने इसी चीज को अपने अल्फाज में कहा था, मिटा दे अपनी हस्ती को अगर कुछ मर्तबा चाहे, मिटा दे अपनी हस्ती को अगर कुछ मर्तबा चाहे, कि दाना खाक में मिलकर गुले गुलजार बनता है।
کہ دانا خاک میں مل کر گلے گلزار بنتا ہے. اور علامہ اقبال نے یہ بھی کہا تھا سبق پر پھر صداقت کا, شجاعت کا, عدالت کا, لیا جائے گا تجھ سے کام دنیا کی امامت کا. معزز طلباء و طالبات, آج جب ہم سائنس اور ٹیکنالوجی کی بات کرتے ہیں اکثر ذہن میں یہ آتا ہے کہ ویسٹرن دنیا نے خوب ترقی کی ہے. حقیقت یہ ہے کہ جدید سائنس کی جو مضبوط بنیادیں ہیں ہم نے رکھی تھی. قرآن کریم نے ہمیں جگہ جگہ کائنات پر غور و فکر کرنے کی دعوت دی, اور اسی دعوت نے ایسے عظیم شخصیات کو جنم دیا جنہوں نے علم, تحقیق اور ریسرچ کے میدان میں دنیا کے لیے نئی راہیں اوپن کی. سب سے پہلے ہم جانتے ہیں جابر بن حیان کا ذکر, جنہیں دنیا کیمسٹری کا بانی قرار دیتی ہے. انہوں نے تجرباتی کیمیا کو فروغ دیا, جدید کیمسٹری کی بنیاد رکھی. اسی طرح محمد بن موسیٰ الخوارزمی, جنہوں نے الجبرا کی بنیاد رکھی اور زیرو, صفر, یہ جو عدد ہے اس کو انہوں نے عالم وجود میں لایا اور الگوریتم کا تصور دنیا کو پیش کیا جس نے جدید کمپیوٹر سائنس کی راہ ہموار کی. اس کے بعد ابن الحیثم کا نام آتا ہے, جنہوں نے علم بصریات, آپٹکس, ان کے بانی اور امام کہلاتے ہیں. اور اسی طرح ابن سینا کا نام آپ نے سنا ہوگا, جو میڈیسن کے بے تاج بادشاہ تھے. ان کی شہرہ آفاق کتاب القانون فی الطب, دی کینن آف میڈیسن, صدیوں تک یورپ کی یونیورسٹیز میں ان کے سلیبس کا حصہ تھی اور جدید میڈیسن کی ترقی میں سنگ میل کا رول ادا کیا ہے. اسی طرح ابو القاسم الزہراوی, جنہیں فادر آف ماڈرن سرجری کہا جاتا ہے, جنہوں نے 200 سے زائد سرجیکل انسٹرومنٹس ایجاد کیے. اس طرح میرے سامنے ایک لمبی فہرست ہے ان مسلم سائنسدانوں کی, مثلا البیرونی, جنہوں نے علم فلکیات, جغرافیہ, ریاضی, ان تمام میدانوں میں ایک عظیم رول ادا کیا انہوں نے. میرے عزیز طلبہ, یہ عظیم مسلم سائنسدان کبھی ہمارے ہی طرح اسٹوڈنٹ تھے, لیکن انہوں نے اپنا علم, ریسرچ, محنت اور انوویشن اس پر اس قدر انہوں نے توجہ دی, اس لیے وہ تاریخ کے عظیم سائنٹسٹ بنے. آج ہمیں اپنی تعلیم کو صرف ڈگری تک محدود نہیں رکھنا ہے, بلکہ اسے امت اور انسانیت کی خدمت پر لگانے کی سوچنی چاہیے. جدید سائنس اور ٹیکنالوجی میں مہارت حاصل کریں, تحقیق کا ذوق پیدا کریں اور قرآن و سنت کی تعلیمات کے ساتھ بہترین کیریکٹر اور لیڈرشپ اپنی زندگی کا حصہ بنائیں. یاد رکھیں, آج کا محنتی اسٹوڈنٹ کل کا کامیاب سائنٹسٹ, انجینئر اور ڈاکٹر اور ریسرچر بن سکتا ہے اگر ہم اسی طرح وقت کا صحیح استعمال کریں جس طرح ہمارے اسلاف نے کی تھی. اور اسی طرح ذرا ایک لمحے کے لیے ہمارے اسلاف کی زندگی کا مطالعہ کریں. نہ ان کے پاس انٹرنیٹ تھا, نہ گوگل تھا, نہ یوٹیوب, اور نہ ہی اے آئی, اور نہ ہی جدید ٹیکنالوجی, مگر انہوں نے ایک کتاب کو حاصل کرنے کے لیے ہزاروں میل کا سفر کیا, راتوں کی مدھم روشنی میں مطالعہ کیا اور کبھی فاقہ کشی اور کے باوجود علم کا سفر جاری رکھا. اسی مسلسل محنت اور ریسرچ اور قربانی کا نتیجہ تھا کہ انہوں نے ایسی عظیم کتابیں لکھی, حیرت انگیز انکشافات کیے اور سائنس کی اصول اور بنیادیں رکھی. آج ہمارے سامنے سوال ہے کہ آج ہمارے پاس کیا نہیں ہے؟ انٹرنیٹ, لیپ ٹاپ, اسمارٹ فون, آن لائن کورسز, ڈیجیٹل لائبریری, سب کچھ موجود ہے. چند سیکنڈ میں دنیا بھر کی معلومات ہماری انگلیوں کی نوک پر ہو سکتی ہے. وسائل کی کمی نہیں ہے, لیکن افسوس علم جتنا آسان ہوا اتنا ہی محنت ہم نے کم کرنا شروع کیا. آج ہمارا سب سے بڑا مسئلہ وسائل کی کمی نہیں ہے بلکہ ڈسٹریکشن ہے. گھنٹوں سوشل میڈیا پر وقت گزارنا, مگر چند کتابوں کے صفحات پڑھنے سے ہم عاجز ہیں. ہم ریسرچ کے بجائے کاپی پیسٹ کے عادی بن چکے ہیں اور علم کو صرف ڈگری اور جاب حاصل کرنے کا ذریعہ سمجھتے ہیں. معزز طلباء و طالبات, اگر ہم واقعی ہمارے اسلاف کی طرح محنت کریں تو یقیناً سائنس اور ٹیکنالوجی میں ہم بھی مہارت حاصل کر سکتے ہیں. وسائل انسان کو عظیم نہیں بناتے
बल्कि अजीम मकसद, मुसलसल मेहनत, डिसिप्लिन और अल्लाह पर भरोसा इंसान को अजीम बनाता है। अगर हमारे असलाफ लिमिटेड वसाइल के बावजूद तरक्की कर सकते हैं और लीडरशिप कर सकते हैं, तो हम बेशुमार सहूलियात के बावजूद क्यों नहीं कर सकते? फैसला आज हमें करना है कि हम वक्त ज़ाया करने वाली नस्ल बनेंगे या वक्त का सही इस्तेमाल करके रोशन मुस्तकबिल बनाने वाले बनेंगे। और याद रखें, हर कौम की सबसे कीमती दौलत उसका नौजवान है। अगर नौजवान बेदार हो जाए तो कौमें उरूज पाती हैं। उकाबे रूह जब बेदार होती है जवानों में, नजर आती है उनको अपनी मंजिलें आसमानों में। अगर नौजवान अपनी मंजिल भूल जाए तो कौमें ज़वाल का शिकार होती हैं। इसीलिए अल्लामा इकबाल ने नौजवानों के लिए एक मिसाल हाथी और घोड़े की नहीं दी, बल्कि उन्होंने नौजवानों को एक शाहीन परिंदे की मिसाल दी। शाहीन सिर्फ एक परिंदा नहीं है, बल्कि एक फिक्र है, एक किरदार है, एक हौसला है, एक पैगाम है। इकबाल ने शाहीन को मुखातब करते हुए कहा, नहीं तेरा नशेमन कसरे सुल्तानी की गुंबद पर, तू शाही है बसेरा कर पहाड़ों की चट्टानों पर। यानी अल्लामा इकबाल नौजवानों से कहना चाहते हैं कि तुम आराम परस्त मत बनो, ऐश परस्त मत बनो, बल्कि बुलंद मकासद, बड़ी जिम्मेदारियां और अजीम कारनामे अंजाम देने वाले तुम्हें बनना है। फिर वो तुम्हारे हौसला बढ़ाते हुए फरमाते हैं कि तू शाही है, तू शाही है, परवाज है काम तेरा, तेरे सामने आसमां और भी है। ये शेर हमें सिखाता है कि कामयाबी कभी आखिरी मंजिल नहीं होती। एक इम्तिहान में कामयाबी, एक डिग्री, एक मुलाजमत, एक वहदा जिंदगी का एंडिंग पॉइंट नहीं है, बल्कि इससे आगे भी तरक्की के बेशुमार रास्ते हैं। फिर इकबाल नौजवानों के अंदर हरकत, जुर्रत और जद्दोजहद की मिसाल देते हुए एक फाल्कन, आप देखें कि एक फाल्कन और शाहीन परिंदा कैसे शिकार करता है, कैसे पलटता है और किस तरह अटैक करता है। उस मंजर को अल्लामा इकबाल ने कहा, झपटना पलटना, पलट कर झपटना, लहू गर्म रखने का है एक बहाना। परिंदों की दुनिया का दरवेश हूँ मैं, परिंदों की दुनिया का दरवेश हूँ मैं, कि शाही बनाता नहीं आशियाना। आशियाना मतलब घोंसला। यानी जिंदगी का राज हरकत में है, जिंदगी का राज मेहनत में है। बल्कि हमें अल्लामा इकबाल ने एक ऐसे परिंदे की मिसाल दी जिसे गरगस कहा जाता है। गरगस गिद्ध जो मुर्दा खाता है, उस परिंदे से कंपेयर करते हुए अल्लामा इकबाल कहते हैं, परवाज है दोनों की इसी एक फजा में, परवाज है दोनों की इसी एक फजा में, गरगस का जहां और है, शाही का जहां और। दोनों एक ही आसमान में उड़ते हैं, मगर फर्क निगाह का है कि गरगस मुर्दा खाता है और शाहीन बुलंद मकासद की तरफ आगे बढ़ता है। मुअज़्ज़ज़ तलबा व तालिबात, उस कौम को शमशीर की हाजत नहीं होती, उस कौम को शमशीर की हाजत नहीं होती, वो जिसके जवानों में खुदी सूरत फौलाद। आप जानते हैं तालीम से मुताल्लिक़ कुरान मजीद में 500 से ज़ायद मकामात पर तालीम पर फोकस किया गया है। तालीम ताकत है, तालीम इस जमाने का सबसे बड़ा वेपन है। तालीम से बढ़कर कोई खूबसूरत ज़ेवर नहीं है, तालीम से बढ़कर कोई दौलत नहीं है, और जहालत से बढ़कर कोई गुर्बत नहीं है। अल्लाह के रसूल सल्लल्लाहु अलैहि वसल्लम की जिंदगी में बेशुमार मिसालें, अहादीस में बेशुमार फजीलतें हमें मिलती है। तारीख गवाह है, जब तक हमने तालीम के मैदान में इमामत और क़ियादत की, पूरी दुनिया की आंखों में हमने आंखें डालकर बात की, लेकिन जब हमने इल्म को पीछे छोड़ दिया तो फिर हम कहीं के नहीं रहे। मगर वो इल्म के मोती किताबें अपने आबा की जो देखी उनको यूरोप में, तो दिल होता है सहपारा। अल्लामा इकबाल ने उसी स्पेन के सफर में रोया था। यकीन मानिए, तालीम की हमें आज खुराक से ज्यादा जरूरत है। तालीम हमारे रोशन मुस्तकबिल का जामिन है। तालीम मुआशरे को बुराइयों से नजात देने का जरिया है। तालीम, यकीन माने, किसी यूनिवर्सिटी के बोर्ड पर लिखा हुआ था, अफ्रीका की किसी यूनिवर्सिटी के बोर्ड पर लिखा हुआ था कि अगर इस कौम को तबाह व बर्बाद करना हो तो आज के जमाने में वेपन्स की, मिसाइल की, बम की, किसी चीज की जरूरत नहीं है। बस उसके तालीम के लेवल को गिरा दो, वो कौम खुद ब खुद गिर जाएगी। अगर किसी इंस्टीट्यूट में एग्जाम में चीटिंग होती हो और नकल करने की इजाजत दे, तो ऐसे इंस्टीट्यूट से जो बच्चे तैयार होकर आएंगे, अगर वो बच्चे इंजीनियरिंग के हो तो समझिए उनके हाथों सबसे पहले हम
हमारी इमारतें तबाह होगी। अगर वो तलबा अगर डॉक्टर भी बन जाए तो उनके हाथों सबसे पहले हमारी जान चली जाएगी। अगर वो फाइनेंस के माहिर हो तो यकीन मानिए ये बैंक करप्ट करेंगे। अगर वो जज और वकील भी बन जाए तो कानून का कत्ल करेंगे। आखिर में एक दो बातें, मुझे एहसास है कि बहुत सी वक्त कम है, वालिदैन के लिए दो चंद बातें कहकर मैं अपनी बात खत्म करता हूँ। पहले बच्चों, उससे पहले मेहनत बहुत सख्त जरूरी चीज है। किसी ने ವಿದ್ಯಾರ್ಥಿಗಳೇ, ನೀವು ನಿಮ್ಮ ವಿಶೇಷ ಶ್ರಮ, ನಿಮ್ಮ ಟ್ಯಾಲೆಂಟ್ ಮತ್ತು ಕಠಿಣ ಪರಿಶ್ರಮಗಳಿಂದ ನೀವು ಮಾಡಿದ ಸಾಧನೆಯನ್ನು ಇಂದು ಸಂಭ್ರಮಿಸುವ, ಸಂತೋಷ ಪಡುವ ಈ ಒಂದು ಸಮಾರಂಭ. ನೀವು ನಿಜವಾಗಿ ಸಾಧನೆ ಮಾಡಿದ್ದೀರಿ, ಅದರ ಹಿಂದೆ ನಿಮ್ಮ ಪೋಷಕರ, ನಿಮ್ಮ ಅಧ್ಯಾಪಕರ ಅದರ ಪಾತ್ರ ಇದೆ ಎಂದು ಕೂಡ ನೀವು ಮರೆಯಬಾರದು. ನೀವು ಯಾವತ್ತೂ ಅಂಕ ಪಡೀಲಿಕ್ಕೆ ಮಾತ್ರವನ್ನು ಶಿಕ್ಷಣ ಕಲಿಯುವ ಒಂದು ವಿದ್ಯಾರ್ಥಿಗಳಾಗದೆ, ನೀವು ಪಡೆಯುವ ಶಿಕ್ಷಣವು ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸುವಂತಾಗಲಿ ಮತ್ತು ಮುಂದೆ ನೀವು ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಾಗೆ ವಿಶೇಷ ಸಾಧಕರಾಗಿ ಮೊದಲು ನೀವು ನಿಮ್ಮ ತರಗತಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ನೀವು ಚಿಕ್ಕ ಪುಟ್ಟ ಸಾಧನೆ ಮಾಡುವುದರ ಮೂಲಕ ಗುರುತಿಸಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಬಲವಾಗಿರಲಿ. ಈಗಾಗಲೇ ಅಬ್ದುಲ್ ಖಾದರ್ ಸಾಹೇಬ್ ಹೇಳಿದಾಗೆ ಕೇವಲ 13 ವಿದ್ಯಾರ್ಥಿಗಳಿಂದ ಅವರು ಪ್ರಾರಂಭ ಮಾಡಿದ ಆ ವಿದ್ಯಾಸಂಸ್ಥೆ, ಅವರ ಇಚ್ಛಾಶಕ್ತಿ, ಅವರ ಕಠಿಣ ಶ್ರಮ, ಅವರ ದೃಢ ಸಂಕಲ್ಪ, ಆತ್ಮವಿಶ್ವಾಸದಿಂದ ಈಗ 45,000 ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರ ಸಾಧನೆ, ಆ ಸಾಧನೆ ನಿಜವಾಗಿ ನಿಮ್ಮೂ ಕೂಡ ಮಾಡಲು ಸಾಧ್ಯವಿದೆ. ನಿಮ್ಮಲ್ಲಿ ಆ ಮನೋಭಾವ, ಆ ಮನೋಬಲ, ಕಠಿಣ ಶ್ರಮದಿಂದ ನೀವು ಸಾಧಿಸಲಿ. ಖಂಡಿತವಾಗಿಯೂ ಆ ಸಾಧಿಸಬಲ್ಲರೆಂದು ಹೇಳುತ್ತಾ, ಈ ಒಂದು ಸಾಧನೆ ಮಾಡಲಿಕ್ಕೆ ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ, ಈ ನಮ್ಮ ಒಕ್ಕೂಟದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಅವರ ವರದಿಯಲ್ಲಿ ಹೇಳಿದ್ದೇವೆ. ನಾನು ಇಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವದಿಂದ. ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರಿ, ನಿಮ್ಮ ಮುಂದಿನ ಜೀವನ, ನಿಮ್ಮ ಭವಿಷ್ಯ, ನಿಮ್ಮ ಶಿಕ್ಷಣ ಉಜ್ವಲವಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿ ಶುಭ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಜನಾಬ್ ಮೊಹಮ್ಮದ್ ಮೌಲಾ ಸಾಹೇಬ್ರೆ. ಇದೀಗ ಕಾರ್ಕಳ 93% in PUC. ಅಭ್ಯಾಗತರು ಫೋಟೋಗಾಗಿ ವಿದ್ಯಾರ್ಥಿನಿಯರ ಹಿಂಬದಿಯಲ್ಲಿ ನಿಲ್ಲಬೇಕು. ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತ. ಇದಾದ ನಂತರ ಇನ್ನೊಂದು 20 ವಿದ್ಯಾರ್ಥಿಗಳು ನಿಮಗೆ ಬಂದಿರುವ ಸರ್ಟಿಫಿಕೇಟ್ ಅನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ, ತಪ್ಪಾಗಿ ಬೇರೆಯವ್ರದ್ದು ಬಂದಿದ್ರೆ ರಿಟರ್ನ್ ಮಾಡಿ. MGM ಮೆಮೋರಿಯಲ್ ಕಾಲೇಜ್ ಉಡುಪಿ 94.3% in PUC. ಆಯಿಷಾ ಬಾನು. ಒಂದೆರಡು ನಿಮಿಷ. ಜನಾಬ್ ಮೊಹಮ್ಮದ್ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತರ ಗಣ್ಯರೇ, ಸಮಾಜದ ಹಿರಿಯರೇ, ಯುವ ಮಿತ್ರರೇ ಹಾಗೂ ಪ್ರೀತಿಯ ಬಂಧುಗಳೇ, ಇಂದು ನಾವು ಕೇವಲ ಕೆಲವರನ್ನು ಸನ್ಮಾನಿಸುವವರಲ್ಲಿ ಇಲ್ಲಿ ಸೇರಿಲ್ಲ. ನಮ್ಮ ಸಮಾಜದ ಪ್ರತಿಭೆ, ಪರಿಶ್ರಮ, ಸಾಧನೆ ಮತ್ತು ಸೇವಾ ಮನೋಭಾವವನ್ನು ಗೌರವಿಸುವಲ್ಲಿ ನಾವೆಲ್ಲ ಇಲ್ಲಿ ಇವತ್ತು ಒಂದಾಗಿದ್ದೇವೆ. ಯಾವುದೇ ಸಮಾಜದ ಬೆಳವಣಿಗೆ ಅದರ ಕಟ್ಟಡ ಅಥವಾ ಆರ್ಥಿಕ ಸಂಪತ್ತನ್ನು ನೋಡದೆ ಸಮಾಜದ ಹೊರಹೊಮ್ಮನ್ನು ಸಾಧಕರನ್ನು, ಶಿಕ್ಷಕರ, ವೈದ್ಯಕರ ಮತ್ತು ವಿಜ್ಞಾನ, ಕ್ರೀಡೆ, ಉದ್ಯಮ, ಕಲೆ, ಸಾಹಿತ್ಯ, ಆಡಳಿತ ಹಾಗೂ ಸಮಾಜ ಸೇವೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ಸಮಾಜದ ಪ್ರತಿಭೆಗಳನ್ನು ನಾವು ಸನ್ಮಾನಿಸುವ ನಮ್ಮೆಲ್ಲರ ಕರ್ತವ್ಯ. ಸನ್ಮಾನವೆಂದರೆ ನಾವು ಶಾಲೆಯನ್ನು ಹಾಕಿರುವುದರಲ್ಲೇ ಅಲ್ಲ, ಅವರನ್ನು ಗೌರವಿಸುವುದು ಮತ್ತು ಅವರು ನಮ್ಮ ಮುಂದಿನ ಪೀಳಿಗೆಗೆ ಒಂದು ರೋಲ್ ಮಾಡೆಲ್ ಆಗಿ ಪ್ರೆಸೆಂಟ್ ಆಗುವಂಥ ಒಂದು ಸಂದರ್ಭ. ಸೊ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಾವು ಈ ಸನ್ಮಾನವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಸಮುದಾಯದ ಜನರಿಗೆ ಒಂದು ರೋಲ್ ಮಾಡೆಲ್ ಆಗಿರಲಿ ಅಂತ. ಬಟ್
ನಮ್ಮಲ್ಲಿ ಒಂದು ಕನ್ಫ್ಯೂಷನ್ ಏನಿದೆ ಅಂತ ಹೇಳಿದರೆ, ನಾವು ಸನ್ಮಾನ ಮಾಡಿದರೆ ನಾವು ಆರ್ಥಿಕ ಜನರಿಗೆ ಸಹಾಯ ಮಾಡ್ತೇವೆ ಅಂತ ನಮ್ಮಲ್ಲಿ ಒಂದು ಮನೋಭಾವನೆ ಇರ್ತದೆ. ನಾವು ಅವರನ್ನು ಆರ್ಥಿಕ ಸಮಸ್ಯೆಗಳನ್ನು ಇದು ಮಾಡದೆ ಅವರನ್ನು ಒಂದು ಸೆಲ್ಫ್ ಸಫಿಷಿಯೆಂಟ್ ಆಗಿ ಆಗಲಿಕ್ಕೆ ಒಂದು ಪ್ರೇರಣೆಯನ್ನು ಮತ್ತು ಒಂದು ವೇದಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಕೆಲಸ ನಮ್ಮ ಮಾಡ್ತಾ ಇದ್ದೀವಿ. ಸೊ ನಾವು ಹೇಗಂತ ಹೇಳಿದರೆ, ನೀವು ಅವರನ್ನು ತಂದು ಕೊಡೋದಕ್ಕಿಂತ ನೀವು ಹಿಡಿಯುವ ಒಂದು ಕ್ಷಮೆಯನ್ನು ಮಾಡಿ ಸಮುದಾಯಕ್ಕೆ ಕೊಡುವಂಥ ಒಂದು ನಿಟ್ಟಲ್ಲಿ ಈ ಕೆಲಸ ಮಾಡ್ತಾ ಇದ್ದೇವೆ. ಸೊ ಎಲ್ಲರ ನಮ್ಮ ಸಮುದಾಯಕ್ಕೆ ರಿಕ್ವೆಸ್ಟ್ ಏನಂತ ಹೇಳಿದರೆ, ನಾವು ನಮ್ಮ ಡಾಕ್ಟರ್ ಅಬ್ದುಲ್ ಕದೀರ್ ಸಾಹೇಬ್ ಹೇಳಿದಂತೆ ನಾವು ರಿಸೀವ್ ಮಾಡೋಕ್ಕಿಂತ ನಾವು ಬೇರೆಯವರಿಗೆ ಕೊಡುಗೆ ಮಾಡುವಂಥ ನಮ್ಮ ಕಮ್ಯುನಿಟಿ ಆಗಬೇಕು, ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು. ದೆನ್ ವಿ ಕ್ಯಾನ್ ಹ್ಯಾವ್ ಕಾಮನ್ ವಾಯ್ಸ್ ಫಾರ್ ಅವರ್ ಕಾಮನ್ ಪ್ರಾಬ್ಲಮ್ಸ್. ನಮ್ಮದು ತುಂಬ ಎಲ್ಲ ಪ್ರಾಬ್ಲಮ್ಸ್ ಇದೆ, ಬಟ್ ತುಂಬ ವಾಯ್ಸ್ ಕೂಡ ಇದೆ. ಸೊ ನಾವೆಲ್ಲ ಸೇರಿಬಿಟ್ಟು ಒಗ್ಗಟ್ಟಾಗಿ ನಾವು ಒಂದು ವಾಯ್ಸಲ್ಲಿ ನಮ್ಮ ಪ್ರಾಬ್ಲಮ್ಸನ್ನು ಉದ್ದೇಶಿಸಿದರೆ ನಮ್ಮ ಪ್ರಾಬ್ಲಮ್ಗಳನ್ನು ನಾವು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. हो चुकी है, मैं ज़्यादा बात कुछ नहीं करने जा रहा हूँ. First of all, congratulations to all the students who achieved in their academic excellency. मैं एक बात कहना चाह रहा हूँ कि जो बच्चियाँ या बच्चे आज एकेडमिक एक्सेलेंट मतलब जो स्कोर किए हैं, वो उनका अकेला मेहनत से नहीं हुआ. Actually, it is because of your parents, it is because of your teachers, it is because of your entire community. So once you excel in your further academics, maybe you will become doctor, engineer or any other professional in your life. आपको जो आपने अचीव किया है, that you have to give it back to your community, to your parents, as you have to your teachers. And one more thing I want to emphasize, हम लोग अगर आगे ज़िंदगी में आगे बढ़ेंगे, एक चीज़ का हम लोगों को ख्याल रखना है, खासकर मैं यहाँ का जिस पार्ट ऑफ वर्ल्ड के बारे में अगर बोलूँ तो क्लीनलीनेस के बारे में एम्फसाइज करूँगा, क्योंकि बाकी चीज़ें सब जो दूसरे हमारे स्पीकर थे उन्होंने कवर किया है. तो अभी क्या बोलते हैं, थोड़ा क्लीनलीनेस के बारे में या हमारे जो आसपास जो जितने भी गंदगी है उसको हम लोग दूर करने के लिए हम लोग कोशिश करेंगे इंशाल्लाह. हम लोग बहुत सारे NGOs के साथ काम भी कर रहे हैं उसके लिए. तो यू शुड बी आल्सो पार्ट ऑफ दैट टू डू दिस क्लीनिंग ड्राइव अराउंड यू, अराउंड योर कम्युनिटी. दैट्स ऑल फ्रॉम माय साइड. अस्सलाम वालेकुम. जज़ाकल्लाह. ಅಧ್ಯಕ್ಷರ ಭಾಷಣ ಇದೆ. One second. Hello. Wait. ಸಂಜಾಣ ಜಿಗಿತದಲ್ಲಿ ಪುಸ್ತಕ ಬೈ ಕಾಣಿಸ್ತಾ ಇದೆ. ಇದು ಬೇಕಣ್ಣ ನಿಮಗೆ? ಚೂರು ಒಂದು ನಿಮಿಷ ಹಾಗೆ ಇರಿ. Smile. Yes, thank you. ಕ್ಯಾರಿಯರ್ ಗೈಡೆನ್ಸ್ ಮತ್ತು ಅಚೀವರ್ಸ್ ಫೆಲಿಸಿಟೇಷನ್ ಸೆರೆಮನಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ತುದಿಯಾದ ಬೀದರ್ನಿಂದ ಇಲ್ಲಿಗೆ ಆಗಮಿಸಿ ಇಡೀ ದೇಶವೇ ಬೀದರ್ನತ್ತ ತಿರುಗಿ ನೋಡುವಂತ ಶೈಕ್ಷಣಿಕ ಕ್ರಾಂತಿಯನ್ನು ಹುಟ್ಟು ಹಾಕಿದ ಸಹಸ್ರಾರು ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡಿರುವ ಅಬ್ದುಲ್ ಕದೀರ್ ಸಾಹೇಬರು ಇವತ್ತು ಬಂದು ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ. ಹಾಗೂ ಇವತ್ತು ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಉದ್ದೇಶಿಸಿ ಅವರಾಡಿದ ಮಾತುಗಳು ಸ್ಫೂರ್ತಿದಾಯಕ.
ಅವರಿಗೆ ನಮ್ಮ ನಾಡ ಒಕ್ಕೂಟದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನರ್ಫುವಾ ಪರ್ವೇಸ್ ಇವರು ಸಹ ತುಂಬಾ ಅದ್ಭುತವಾಗಿ ಮಾತಾಡಿ ವಿದ್ಯಾರ್ಥಿಗಳು ಹೇಗಿರಬೇಕು, ಅವರ ಫ್ಯೂಚರ್ ಹೇಗಿರಬೇಕೆನ್ನುವ ಬಗ್ಗೆ ತುಂಬು ಉತ್ಸಾಹದಿಂದ ಮಾತಾಡಿ ಎಲ್ಲರನ್ನು ಉತ್ತೇಜಿಸುವ ಹಾಗೆ ಮಾತಾಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ, ಈ ಕಾರ್ಯಕ್ರಮಕ್ಕೆ ಭದ್ರ ಬುನಾದಿ ಹಾಕಿದ, ಕಾರ್ಯಕ್ರಮವನ್ನು ಹುಟ್ಟು ಹಾಕಿದ ಮುಸ್ತಾಕ್ ಭಾಯ್ ಬೆಳೆಯವರಿಗೆ ಸಹ ತುಂಬ ಹೃದಯದ ಧನ್ಯವಾದಗಳು. ಸತತ 4ನೇ ವರ್ಷದಲ್ಲಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ನಕ್ವಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿದ್ದ ಎಲ್ಲಾ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಈ